ಇಲ್ಲಿಕ್ರ ಅರ್ಥಗೂ ಮಾತಲ್ಲ. ಆರಾಮ್ ತಿಂದುಂಡು ಇದೊಂದು ಸೈಡ್ ಬಿಸ್ನೆಸ್ ಅಲ್ಲ. ಆತ್ಮಜ್ಞಾನ ಮಾಡ್ಕೊಳ್ಳೋದಂದ್ರೆ ಹೋಗೋಗ್ತೇನೆ ನಾನು ಟಪಾಲ್ ಹಾಕಿ ಹೋಗಪ್ಪ ಅಲ್ಲ, ಹೋಗೋಗ್ತಾನೆ ನಮ್ಮ ಮನೆ ಮೇಲೆ ಹಾಗೆ ಹೋಗಪ್ಪ ಅಲ್ಲ. ಇದು ಇದೇ ಬೇಕು ಅಂತ ಅಂದರೆ ಉಳಿದ ವಸ್ತು ಶಾಸ್ತ್ರ ಏನಾರ ಹೇಳ್ತೈತೆ ಅಂತ ತಪ್ಪು ತಿಳ್ಕೊಬಾರ್ದು. ಅಂದ್ರೆ ನಮ್ಮ ಮನೇಲಿ ಬಿಡಂತಾರೋ, ನಮ್ಮ ಸಂಸಾರ ಮಾಡಬಾರ್ದು ಅಂತಾರೋ, ಮಕ್ಕಳು ಮರಿ ಮಾತಾಡ್ಸೋ ಹಿಂಗೆ ಅನ್ನಂಗಿಲ್ಲ. ಆದರೆ ಕರ್ತವ್ಯ ರೂಪದಿಂದ ಅದನ್ನು ಮಾಡಿ. ಹೆಂಗಪ್ಪ ಮಾತು ಹೇಳ್ತೀನಿ, ಒಂದು ಉದಾಹರಣೆ. ಮನೆಯೊಳಗೆ ಕೆಲಸ ಮಾಡಕ್ಕೆ ಹತ್ತಿರ್ತೀರಿ, ಆಳುಗಳು ಬಂದಿರ್ತಾವೆ, ಪಾರ್ಲ್ ಹೊರಕ್ಕೆ ಮತ್ತೊಂದು ಕೆಲಸಕ್ಕೆ ಅವ್ರು ಬಂದಿರ್ತಾರೆ. ಅವರೆಲ್ಲ ಇಲ್ಲಿ ಕೆಲಸನೂ ಮಾಡ್ತಾರೆ, ಮಾಡೋಂಗಿಲ್ಲ ಅಂತಲ್ಲ, ಪಗಾರ ತೊಗೋತಿರ್ತಾರೆ, ತಮ್ಮ ಕೆಲಸ ಸರಳಾಗಿ ಮಾಡ್ತಾಯಿರ್ತಾರೆ ನೋಡಿ, ತಿಳಿತಾ. ಆಮೇಲೆ ಡ್ಯೂಟಿ ಮುಗೀತಂದ್ರೆ, ಕೆಲಸ ಮುಗೀತಂದ್ರೆ ಮನೆಗೆ ಹೋಗ್ರಿ ಟೈಮ್ ಆಗ್ತಲ್ಲ, ಬಟ್ ತೊಳೆದು ಓಡ್ತಾರೋ ನೋಡಿ. ಹೆಂಗೆ ಮನೆಗೆ ಓಡ್ತಾರೋ ಅಂದ್ರೆ ಅತ್ಲಾಗ ಎಷ್ಟು ಆಸಕ್ತಿ ಇರ್ತದೋ ಹಂಗೆ ಇದ್ರೆ ಸ್ವಾಭಾವಿಕ ಇರುವುದಿಲ್ಲ ಅಂತಲ್ಲ. ಮತ್ತು ಹಂಗೆ ಮಾಡಿದರೆ ಅವ್ರ ಶರೀರ ಎದಕ್ಕೆ ಬಂದಿತ್ತು ಅಂದರೆ ಆ ಕಡೆ ಆಸಕ್ತಿ. ಹೆಂಗಪ್ಪ ಇನ್ನೊಂದು ಮಾತು ಹೇಳಿ, ಅದಕ್ಕೆ ಹೇಳ್ತಾರೆ, ದನದ ಉದಾಹರಣೆ ಕೊಡ್ತಾರೆ. ಮನೆಯೊಳಗೆ ಕರು ಹಾಕಿ ಆಕಳ ಮೇಯಕ್ಕೆ ಹೋಗಿರ್ತೈತಿ. ಮೇಯಕ್ಕೆ ಹೋದ್ರೆ ಇದೆಲ್ಲ ಮಾಡ್ತಾ ಇರೋ ಹೊತ್ತಿನಾಗ, ಮೇಯೋ ಹೊತ್ತಿನಾಗ ಚಿಂತೆ ಆದ್ರೆ ಕರದ ಕಡೆ ಲಕ್ಷ್ಯ ಓಡಿ ಬರ್ತದೆ, ಯಾವಾಗ ಬಂದಿತ್ತು ಅಂತ. ಬೇಕಾದ ಉದಾಹರಣೆ ನೋಡಿ. ಇನ್ನೂ ತಾಯಿ ಮನೆಯೊಳಗೆ ಹಜಾರಾಗಿ ಮಾಡ್ಕೊಂಡ, ಇವ ಬ್ಯಾಂಕ್ ಹೋಗ್ಯಾನ, ನೌಕರಿ ಮಾಡಕತ್ತಾನ 10 ನಿಮಿಷ ಅರ್ಧ ತಾಸು ತಾಯಿ ಕೇಳ್ತಾನೆ, ಔಷಧ ಕೊಟ್ಟೆ, ಡಾಕ್ಟ್ರ್ ಬಂದು ಹೋದ್ರೆ ಲಕ್ಷ ಎಲ್ಲೈತಿ ಇಲ್ಲಿ. ಹಂಗೆ ಲಕ್ಷ ಹತ್ಲಾಗಿಡು. ಭಾಳ ಚಂದ ಉದಾಹರಣೆ ಕೊಟ್ಟರು. ಹೆಂಗೆ ಉದಾಹರಣೆ ಕೊಟ್ಟರು ಅಂದ್ರೆ, ಒಬ್ಬ ಪತಿವ್ರತ ಸ್ತ್ರೀ ತವ್ರ ಮನ್ಯಾಗ ಏನು ಲಗ್ನ ಇತ್ತಂತ, ಕರೆಯಾಗ ಬಂದರೆ ಇಲ್ವಾ ಮನೆಯವ್ರಿಗೆ ಆರಾಮಿಲ್ಲ ಬರುವುದಿಲ್ಲ ಅಂತಂದ್ರಂತ. ಇಲ್ವಾ ಮತ್ತು ನೀ ಬರ್ಲಿಕ್ಕೆ ಹೆಂಗೆ ನಡೀತೈತೆ ಹೆಂಗಾರ, ಗಂಡು ಕೇಳೋದು ಹಿಂಗೆ ಮತ್ತು ಹಿಂಗೆ ಕರೆಯಾಕತ್ತಾರ, ಒತ್ತಾಯ ಮಾಡಾಕತ್ತಾರ, ನನಗಾರ ನಿಮ್ಮನ್ನು ಬಿಟ್ಟು ಹೋಗೋ ಮನಸ್ಸಿಲ್ಲ. ಒಂದು ಸೂತ್ರ ಹೇಳಿದಂತ ನೋಡು, ಈ ಎಣ್ಣೆ ಪಾತ್ರೆ ಒಯ್ತು, ಒಂದು ಬಾಟ್ಲ ತುಂಬ ಎಣ್ಣೆ ಐತಿ ನೋಡಿ, ಅದು ಎಣ್ಣೆ ಒಯ್ಯಿ, ಅದನ್ನ ನೋಡ್ಕೊಂತ ನಿಂದೆಲ್ಲ ಕೆಲಸ ಮಾಡ್ಕೊ, ಅದು ಜರ್ ಬಿದ್ದರೆ ನನಗೆ ತೊಂದರೆ ಆಗೈತೆ ಅಂತ ತಿಳ್ಕೊ ಅಂತ. ಒಂದು ಹನಿ ತೆಳಗೆ ಬೀಳುವ ನೋಡಿ. ಆತ ಎಲ್ಲ ಮಾಡಿದ ಲಕ್ಷ ಎಲ್ಲ ಆತು, ಎಲ್ಲ ಮಾಡ್ಯಾಳ, ಎಲ್ಲ ಆರತಿ ಮಾಡಿದ್ಳು, ಮತ್ತು ಮನೆ ಮಗಳು ಮುತ್ತೈದೆ ಹೆಂಗೆ ಮಾಡ್ಬೇಕು ಅದೆಲ್ಲ ಮಾಡ್ಯಾಳ. ಮಾಡಿ ಆಮೇಲೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು, ಮನೆಗೆ ಬಂದ ಮೇಲೆ ಗಂಡ ಕೇಳ್ತಾನೆ, ಯಾರ್ಯಾರು ಬಂದರು, ಏನಾಯ್ತು ಅಂತಂತೇಳಿ ನೋಡಿ. ಲಕ್ಷ ಇಲ್ಲ, ನನಗೆ ಲಕ್ಷ ಎಣ್ಣೆ ಮೇಲೆ ಇತ್ತು. ಹಂಗೆ ಮಾಡಿಲ್ಲೇನು ಕೆಲಸ ಮಾಡ್ಯಾಳ. ತವ್ರ ಮನೆಗೆ ಮನೆ ಮಗಳು ಮುತ್ತೈದೆ ಏನೇನು ಮಾಡಬೇಕಲ್ಲ ಆರತಿ ಮಾಡ್ಯಾಳ, ಎಲ್ಲ ಮಾಡ್ಯಾಳ. ಆದರೆ ಲಕ್ಷಲ್ಲಿದೆ ಅಟ್ಲಾಗ. ಹಂಗೆ ಇತ್ತ ಎಲ್ಲ ಮಾಡ್ತಾ ಇದ್ರು, ಲಕ್ಷ ಅಲ್ಲಿರಲಿ ಅನ್ನೋ ಮಾತು ಹೇಳ. ಅದು ಆ ಜ್ಞಾನ ನೆಚ್ಚು ಅದನ್ನು ತಿಳ್ಕೊಬೇಕು. ಇದೆಲ್ಲ ಉಳಿದುತ್ತೆ ಪ್ರಾರಂಭತೆ ಸಾಧನೆ ಚತುರ್ಶ್ರೇಗಳು, ವಿವೇಕ, ವೈರಾಗ್ಯ, ಗುರು ಸೇವಾದಿಗಳನ್ನು ಮಾಡುವಂಥದ್ದು ಲಕ್ಷ್ಯ ಇಲ್ಲಿ ತಂದರೆ ಸ್ವಾಭಾವಿಕವಾಗಿ ಆಗ. ಅದಕ್ಕೆ ಸಮರ್ಥ ರಾಮದಾಸರ ಶಿಷ್ಯರ ಉದಾಹರಣೆ. ಸಮರ್ಥ ರಾಮದಾಸರ ಶಿಷ್ಯರೊಬ್ಬರು ಕಲ್ಯಾಣ ಅಂತವ್ರ ಹೆಸರು. ಭಾಳ ಶಾಣೆ ಅಂತಿದ್ದಿದ್ದಿಲ್ಲ. ಅವ್ರ ಸೇವಾ ಎಲ್ಲ ಮಾಡಿ ಅವ್ರು ಆ ಬಟ್ಟೆ ಎಲ್ಲ ಅವ್ರದ್ದೇನು ಸೇವೆ ಬೇಕು ಅದ. ಅವನ ಬಗ್ಗೆ ಭಾಳ ದೊಡ್ಡ ಕಥೆ ಅದ, ಭಾಳ ಚೆಂದ. ಅವಾಗ ಉಳಿದವ್ರು ಏನು ರೀ ಅವನ ಮೇಲೆ ಪ್ರೀತಿ ಮಾಡ್ತೀರಿ ಅಂತೇಳಿ, ಹ್ಞೂನಪ್ಪ ಅವನ ಮೇಲೆ ಪ್ರೀತಿ ಮಾಡೋದು ಆಯ್ತು, ಅವತ್ತಿಗೆ ಕಷ್ಟ ಬಂದಾಗಿ ಹಂಗೆ ಸೇವಾ ಮಾಡ್ತಾನೆ ನೋಡ್ರಿ ಅಂತ. ಅವ್ರ ಕಾಲಿ ಒಂದು ದೊಡ್ಡ ಹುಣ್ಣಾತು, ಭಾಳ ಒದ್ದಾಡಕ್ಕೆ ಹತ್ತಿದ್ರಂತೆ. ಒದ್ದಾಡಕ್ಕೆ ಹತ್ತ ಮೇಲೆ ಅವರೇ ಕೇಳಿದ್ರು, ಅಲ್ರಿ ಮತ್ತು ಇದು ಹೆಂಗಾದ್ರು ಹೋಗ್ತೈತಿ, ನೀವು ಎಲ್ಲ ಗೊತ್ತೈತಿ, ಏನು ಮಾಡೋದಪ್ಪ, ಹೆಂಗೆ ಹೇಳಲಿ ನಿಮಗೆ? ಇಲ್ರಿ ಮತ್ತು ನಮಗೆ ಹೇಳಕ್ರಿ ಹೆಂಗೆ ಹೇಳ್ತೀರಿ, ಏನಾದರೂ ನಾವು ಮಾಡ್ತೀವಿ ಹೇಳ್ರಿ ನೋಡಿ. ಆವಾಗ ಅವ್ರು ಹೇಳಿದ್ರಂತ, ನೋಡು ಇದು ಹುಣ್ಣು ಐತಲ್ಲ, ಇದು ಕಿವು ಪಾವು ಭಾಳ ಆಗೈತಿ, ಇದಕ್ಕೆ ಇದು ಬಾಯಿ ಹಚ್ಚಿ ಹೀರ್ಬೇಕಾದ್ರೆ ಆ ಕಿವು ಬಾಯಿಗೆ ತೊಗೋಬೇಕು ನೀವು. ಯಾರು ತೊಗೋತಾರೋ ಹಂಗೆ ತೊಗೊಂಡ್ರು ಅಂದ್ರೆ ಅದು ಹೋಗ್ತೈತಿ ಅಂತಪ್ಪ. ಅಲ್ಲ ಇವನ ನೋಡಿ, ಮತ್ತು ಯಾರ್ದನ್ನು ಹೀರ್ಕೋತೀರಿ ಅವ್ರು ಸಾವು ಬರ್ತೈತೆ, ಅವ್ರಿಗೆ ಸಾಯ್ತೀರಿ ಅಂತ. ಸಾವಕಾಶ ಒಬ್ಬೊಬ್ಬನು ಪರಾಯಾಗತ್ತ. ನಮ್ಮದಲ್ಲಿ ಪ್ರವಚನಕ್ಕೆ ಹೋಗ್ಬೇಕಂತ ಒಬ್ಬ ಅಂತಾನೆ, ನಾ ಶಾಸ್ತ್ರ ಓದ್ಬೇಕಂತ ಒಬ್ಬ ಅಂತಾನೆ, ಪರಾರಿನ. ಅಷ್ಟ ಕಲ್ಯಾಣ ಬಂದ ಯಾಕ್ರು ಏನಂತೆ ಅಲ್ಲಿ ಹೊರಗೆ ಕುಂತಿದ್ರಲ್ಲಿ ಇವ್ರ, ಏನಪ್ಪ ಅಂತ ಕೇಳ್ತಾರೆ. ಏನಪ್ಪ ಗುರುಗಳಿಗೆ ಭಾಳ ಅದು ಬ್ಯಾನಿಗಿತ್ತಲ್ಲ, ಹುಣ್ಣಾಗಿತ್ತಲ್ಲ, ಅದು ಭಾಳ ತ್ರಾಸು ಮಾಡಾಕತ್ತೈತಿ, ಮತ್ತು ಅದಕ್ಕೇನು ಹೇಳಿದ್ರು ಡಾಕ್ಟ್ರ್, ಏನು ಅವ್ರೇ ಹೇಳಿದ್ರಪ್ಪ ಅದು ಹೀರ್ಬೇಕಂತ. ಹೆಂಗೆ ಮರ ಕಿವಿ ಹೆಂಗೆ ಹೀರ್ತು, ಮತ್ತು ಅವ್ರು ಸಾಯ್ತಾರೆ. ಅವಂದ ಹುಡ್ಕೊತ ಹೋಗ್ತಾನೆ. ಗುರುಗಳಂತೆ ಒಳಗಿದ್ದ ಕೋಲಿಗೆ ಅಕ್ಕಬಾಯಿ ಅಂತ ಇನ್ನೊಬ್ಬರು ಶಿಷ್ಯರು ಹೆಣ್ಮಗಳು
ಅವ್ರಂತ ಅವ್ರಿಗೆ ಗೊತ್ತಾಗ್ತಿದ್ವು, ನಾ ತೊಗೋತೇನೆ ಮೊದಲು, ನೀ ತೊಗೋತೇನೆ ಮೊದಲು, ಇಬ್ಬರು ಜೋರು ಆಕಿ ಅವನು ಇರ್ತಾಳೆ, ಆಗಿ ಹೀರ್ತಾಳೆ, ಅಕ್ಕ ಬಯನ್ನಕ್ಕಿ ಆಕಿನ ಸರ್ಸನ ಇವ ಹೀರ್ತಾನೆ ನೋಡಿ, ಹೀರ್ತಾಳೆ. ಹೆಂಗಿರ್ತದೆ ಅದು ಪರೀಕ್ಷೆ ಮಾಡೋ ಸಲುವಾಗಿತ್ತು. ಅದೇನು ಬೇರೆ ಏನಿದ್ದಿದ್ದಿಲ್ಲ, ಹುಣ್ಣು ಇದ್ದಿದ್ದಿಲ್ಲ, ಅದು ಮಾರಣಿದ್ದೆ ಗೊತ್ತಾಯ್ತು. ಹಂಗೆ ಅವ ಪರೀಕ್ಷೆ ಮಾಡತ್ತೆ. ಹಂಗೆ ಅವರು ಹೊಂಟ್ರ ಎಲ್ಲಿ ಮಜಾ ಆಯ್ತು. ಹಚ್ಚಿದ್ದಲ್ಲಿ ಮೇಯೋದು, ಬೆಚ್ಚಿದ್ದಲ್ಲಿ ಮಲಗು ಅಂಥ ಮಂದಿ ಬಾ. ಹಂಗೆ ಎಲ್ಲೆಲ್ಲಿ ಬೆಚ್ಚಿದ್ರು ಹಾಂ ಬರೋಬರಿ ಉಳಿದ ಕಿವಿನೇ ಕೆಲ್ಸಂಗಿಲ್ಲ ಅವಕ್ಕೆಲ್ಲ. ಹಂಗೆ ಆ ಥರ ಸಿದ್ಧ ಪ್ಯಾರ ಅದಕ್ಕೆ ಹಂಗೆ ಆತು ಅಂದ್ರೆ ಸೇವಾದಿಗಳನ್ನ ಮಾಡ್ತಾ ಏಕನಿಷ್ಠೆಯಿಂದ ಕೇಳ್ತಾ, ಶಾಸ್ತ್ರನ ಕೇಳ್ತಾ ಕಲ್ಯಾಣ ಹೆಂಗಾದ ಗೊತ್ತಾ? ಹಿಂದಾಡಿ ಜ್ಞಾನಿ ಸಮರ್ಥ ರಾಮದಾಸ ಬಿಟ್ಟಂಥ ಕೆಲವು ಶ್ಲೋಕನ ತಾನೇ ಬರೆದು ಪೂರ್ಣ ಮುಗಿಸ್ದ. ಕಲ್ಯಾಣ ಒಂದು ಭಾಳ ಶ್ರದ್ಧಾ. ಒಮ್ಮೆ ಅವ್ರದ್ದು ಕ್ಯಾಮೆ ಶಾಟಿ ಗಾಳಿ ತಳಗೆ ಬಿತ್ತಂತ, ಕಲ್ಯಾಣ ಅಂದ್ರಂತ. ಇದು ಕಲ್ಯಾಣ ಓಡಿ ಬಂದ ಹತ್ಲ ಏನೋ ಕಲ್ಯಾಣ ಅಂತಂದ, ತೋರಿಸಿದ್ರೆ ಅಷ್ಟೇ, ನೀ ಜಿಗಿದ ಅದನ್ನು ಕೊಡೋಲ್ಲ, ಅದನ್ನು ಜಿಗೋದು ಅದನ್ನು ಕೊಟ್ಟು ಎಷ್ಟು ದೂರ ಇತ್ತಂದ್ರೆ, ಇವತ್ತು ಕಲ್ಯಾಣ ಎಲ್ಲಿಂದ ಬಿತ್ತು, ಆ ಶಾಟಿ ಎಲ್ಲಿ ಬಿತ್ತು ತೋರಿಸ್ತಾರೆ, ಇಲ್ಲಿ ಬಿತ್ತು ನೋಡ್ರಿ ಅವ ಹಾರ್ದ ಅಂತೇಳಿ. ಈ ಥರದ ಸೇವಾದಿಗಳನ್ನು ಮಾಡಿದಾಗ ಅಂತಃಕರಣ ಶುದ್ಧ ಆಗಿ ಆ ಶುದ್ಧವಾದಂಥ ಅಂತಃಕರಣ ಆ ಜ್ಞಾನಚಕ್ಷು. ಇಲ್ಲಿಗೆ ಎದರ ಸಲ ಹೇಳಿದ್ದು ಜ್ಞಾನ, ಅದು ಪ್ರಜ್ಞಾ, ಋತಂಬರ ಪ್ರಜ್ಞಾ ಅಂತಾರೆ. ಆ ಚಕ್ಷು ಅದಾತಂದ್ರೆ ಒಳಗಿಂದ ಅದನ್ನು ನೋಡಿದಂದ್ರೆ ತಾನೇ ತಾನ. ಅಂದರೆ ಇವೆಲ್ಲ ಏನಪ್ಪ ಕೆಲಸ ಅಂದರೆ, ಇವೆಲ್ಲವೂ ಕೂಡ ಮೇಲಿನ ಆವರಣಗಳನ್ನು ತೆಗೆಯೋ ಹೊರತಾಗಿ ಅದು ಒಳಗಿಂದ ತಾನೇ ತಾನು. ಅದಕ್ಕೆ ರತ್ನ ಅದು, ಅದಕ್ಕೆ ಚಿಮಣಿ ತೊಗೊಂಡು ಹುಡುಕ್ಬೇಕಾಗಿಲ್ಲ, ಮೇಲಿನ ಆವರಣ ತೆಗೆದ್ರೆ ನಾವು ಶಬ್ದ ಏನು ಪ್ರಯೋಗ ಮಾಡ್ತೀವಿ ನೋಡಿ, ಅದು ತೆಗೆದ್ರಿಂದ ಅದು ಕಾಣ್ತದೆ ಖರೆ, ಆದರೆ ಅದು ತನ್ನ ಪ್ರಕಾಶದಿಂದನೇ ಹೊಳಿತಾ ಇದೆ. ರತ್ನಕ್ಕೆ ಯಾರು ಚಿಮಣಿ ಎಣ್ಣೆ ಬತ್ತಿ ಅದಕ್ಕೆ ಬೇಕಾದ್ರೆ ತಾನೇ ತಾನು ಪ್ರಕಾಶ. ಸೂರ್ಯನಿಗೆ ಯಾರು ಏನೂ ತಂದು ಹಾಕಬೇಕಾಗಿಲ್ಲ, ಆ ಮೋಡ ಹೋತ ತಾನೇ ಹೋಗ್ತದೆ. ಹಂಗೆ ಆ ಪ್ರಜ್ಞಾಚಕ್ಷು ಅದನ್ನೇ ಹೇಳ್ತಾರೆ, ಜ್ಞಾನಚಕ್ಷುನ ಮೂಲಕ ತನ್ನಿಂದ ತಾನೇ ಅದು ತಿಳಿತು. ಹಂಗೆ ಇನ್ನೊಬ್ಬ ಪಂಡಿತನ ನಾವು ತಿಳೋದಾಗಲ್ಲ, ಇನ್ನೊಬ್ಬ ಯಾರೋ ಒಬ್ಬ ಪಂಡಿತ ಹೇಳ್ನಪ್ಪಲ್ಲ, ಆದರೆ ಅವರು ಮಾರ್ಗದರ್ಶನ ಮಾಡ್ತಾರೆ. ಅದಕ್ಕೆ ಚಂದ್ರನ ಸ್ವರೂಪವನ್ನು ತನ್ನ ಕಣ್ಣಿಗೆ ನೋಡಿ ತಿಳಿದಬೇಕು ಅಲ್ಲದೆ ಮತ್ತೊಬ್ಬರ ವರ್ಣನೆ ಚಂದ್ರನ ಹೆಂಗಿರ್ತಾನಪ್ಪ ಹಿಂಗಿರ್ತಾನೆ ಅಂಥೇಳಿ ಯಥಾರ್ಥ ತಿಳ್ಕೊಳ್ಳೋ ಹಿಂಗೆ ಆಕತ್ತೇನಪ್ಪ ಅದು ಇಲ್ಲ, ಅದು ನೀನು ನೋಡಿ ತಿಳ್ಕೊ. ಹಂಗೆ ಆತ್ಮಸ್ವರೂಪ ಅದಕ್ಕೆ ಏನಂದ್ರೆ ಅವರು ತನ್ನ ವಸ್ತುವಿನ ನಿಜ ಸ್ವರೂಪ. ವಸ್ತು ಪರಮಾತ್ಮ ಎಲ್ಲೆಲ್ಲಿ ವಸ್ತು ಬರ್ತದೋ ಅಲ್ಲೇ ಒಂದೇ ವಸ್ತು ಅಂತೀವಿ, ಯಾವುದು ಆ ಪರಮಾತ್ಮ. ಉಳಿದಲ್ಲ ಅವಸ್ತು, ಅದು ಅವಸ್ತು. ತತ್ವ ಅಂತೇಳಿ ಬರ್ತದೆ, ನಿಜವಾದ ತತ್ವ ಅಂದರೆ ಆತ್ಮತತ್ವ. ಉಳಿದ್ರೆ ಅತತ್ವಗಳು ಶಾಸ್ತ್ರದ ಮಾತು. ತತ್ವ ಅಂತ ಇನ್ನು 25 ತತ್ವ 30 ತತ್ವ ಶಬ್ದ ಪ್ರಯೋಗ ಮಾಡ್ತಾರೆ, ಆದರೆ ನಿಜವಾಗಿ ತತ್ವ ಅಂತಂದ್ರೆ ಬ್ರಹ್ಮತತ್ವ. ವಸ್ತು ಅಂದರೆ ಬ್ರಹ್ಮವಸ್ತು. ನಾವು ಇದಕ್ಕೆಲ್ಲ ಇದಕ್ಕೊಂದು ವಸ್ತು ಅಂತೇವೆ, ಆದರೆ ನಿಜವಾದ ವಸ್ತು ಅಂದರೆ ಆ ಬ್ರಹ್ಮವಸ್ತು. ಅದಕ್ಕಲ್ಲೇ ವಸ್ತುವಿನ ನಿಜ ಸ್ವರೂಪ ಅಂತ ಈ ವಸ್ತು ಅಂತ ತೊಗೊಂಬಿಟ್ರು. ಹಂಗೆ ಈ ದೃಷ್ಟಾಂತ ಇಲ್ಲೇ ದೃಷ್ಟಾಂತ ಶಂಕರಾಚಾರ್ಯರು ತಮ್ಮ ಅಭಿಪ್ರಾಯ ಶಿಷ್ಯನ ಮನಸ್ಸಿನಲ್ಲಿ ನಾಟು ಹಂಗೆ ಒಳಗೆ ನಾಟಿರ್ಬೇಕು. ಹಂಗೆ ಇದರಿಂದ ಶಿಷ್ಯ ಸಂಶಯ ಏನಾರ ಇದ್ದರೂ ನಿರ್ಮೂಲ ಆಗ್ತಾವೆ, ಸಂಶಯ ಹೋಗ್ಬಿಡ್ತದೆ. ಅಂದರೆ ಇದನ್ನು ಹಂಗಾರೆ ಏನು ಮಾಡಬೇಕಪ್ಪ, ಇದು ಬೇರೆದವ್ರು ಮಾರ್ಗದರ್ಶಿ ಗುರು ಏನು ಮಾಡ್ತಾನೆ, ದೇಶಕ್ಕೆ ಹಿಂಗೆ ಹೋದ್ರೆ ಚಲೋ ನೋಡಪ್ಪ ಅಂತ ಹೇಳ್ತಾನೆ. ಯಾಕೆ ತಾನು ಹೋಗಿ ಅದನ್ನು ಮುಟ್ಟಾನ ಆ ಗುರಿ. ಅದಕ್ಕೆ ಅದ್ರಿಗೂ ಬಂದವ್ರಿಗೆ ಮುರಿಸಲ್ಲ. ಎರಡು ಸಂಗತಿ ಅದು. ಶಾಸ್ತ್ರವನ್ನು ಯಾರು ಅರಿತುಕೊಂಡು ತಿಳ್ಕೊಂಡು ಅದೇ ಸ್ವರೂಪ ಉಳ್ಕೊಂಡಿರ್ತಾರೋ, ಜ್ಞಾನ ಸ್ವರೂಪ ಅಂದರೆ ಏನೈತದು, ಯಾವ ಜ್ಞಾನ ಸ್ವರೂಪ ತಿಳ್ಕೊಂಡ್ಯೋ ಅಂದರೆ ಪರಮಾತ್ಮ ತತ್ವವನ್ನು ತಿಳ್ಕೊಂಡ್ಯೋ ಅಂದಾಗ ಅವಾಗೇನಾಕತಿ, ಈ ಶರೀರ ನಾನು ಅನ್ನೋದು ಹೋಗಿಬಿಡ್ತೈತಿ. ಈ ಶರೀರ ನಾನು ಅನ್ನೋದು ಹೋಗಿಬಿಡ್ತು. ಶರೀರ ನಾನು ಹೋಗೋಣಂಗಾರೆ ಒಬ್ಬ ಪ್ರಶ್ನೆ ಕೇಳ, ಹಂಗಾರೆ ನಾನು ಹೋದ್ಮೇಲೆ ಬಿದ್ದು ಹೋಗ್ಬೇಕಾಯ್ತಲ್ಲ, ಆಗೈದವು ಶರೀರ ನಾನು ಅವಾಗ ಹೋಗ್ಬಿಡು ಅಂದರೆ ಸತ್ತು ಹೋಗ್ಬೇಕಂತ. ಹಂಗಾಗಂಗಿಲ್ಲ. ಯಾಕೆ ಆಗೋದಿಲ್ಲಪ್ಪ, ಅದಕ್ಕೆ ಉದಾಹರಣೆ ಹೇಳ್ತಾರೆ ಅವರು. ಯಾಕಾಗೋದಿಲ್ಲ ಅಂದ್ರೆ ಆ ಶರೀರದೊಂದು ಪ್ರಾರಬ್ಧ ಇರ್ತದೆ ಎರಡು ರೀತಿಯಿಂದ. ಒಂದು ಸಾಮಾನ್ಯರು ಆ ಪ್ರಾರಬ್ಧವನ್ನು ಕಟ್ಕೊಂಡ್ಬಂದಿರ್ತಾರೆ, ಜ್ಞಾನಿಗಳು ಆ ಪ್ರಾರಬ್ಧ ಇರೋಂಗಿಲ್ಲ, ಅವ್ರಿಗೆ ತಮ್ಮದೇ ಒಂದು ಬರ್ಕೊಂಡ್ಬಂದಿರ್ತಾರೆ. ಹಂಗೆ ಅದಿರೋ ತನಕ ಆಕತಿ. ಮುಖ್ಯ ಕಾರಣ ಏನಪ್ಪ ಅಂದ್ರೆ ಅವ್ರದ್ದು ಶರೀರ ನಾನು ಬ್ರಹ್ಮಸ್ವರೂಪ ಅಂತ ತಿಳ್ಕೊಂಡು ಕೂಡಲೇ ಶರೀರ ಬಿದ್ದು ಹೋಗಿದ್ರೆ ಮುಂದಿನವ್ರು ಹೇಳೋರು ಯಾರು. ಅದಕ್ಕಾಗಿ ಒಬ್ಬ ಮಾತು ಹೇಳಿದಂತೆ,
ಒಂದು ಉದಾಹರಣೆ ಕೊಡ್ತಾರೆ. ಒಂದು ಭಾಳ ದೊಡ್ಡ ಎತ್ತರನ ಗಾಡಿ, ಅತ್ಲಾಗೆಲ್ಲ ಅಜ್ಞಾನ ಇತ್ತಿದ್ದೆಲ್ಲ ಜ್ಞಾನ ಸ್ವರೂಪ ಅತ್ಲಾಗೆಲ್ಲ ಎಲ್ಲರೂ ಮುಕ್ತರಾದವರು, ಆರಾಮ ಆನಂದ ಅತ್ಲಾಗಿತ್ತು. ಆಮೇಲೆ ಅದನ್ನು ನೋಡೋನು ಅಂತ ಅನೇಕರು ಮ್ಯಾಲೆ ನಿಚ್ಚಂಡು ಏನೋ ಹತ್ತಿದ ಮೇಲೆ ಎಲ್ಲರೂ ಆನಂದವ್ರು ಜಿಗಿದು ಹೋಗ್ಬಿಟ್ರೆ ಅವರೆಲ್ಲ ಅತ್ಲಾಗನೆ. ಇಲ್ಲಿ ಹೇಳೋರೇ ಯಾರಿಲ್ಲ, ಉದಾಹರಣೆ ಕೊಡ್ತಾರೆ. ಆಮೇಲೆ ಅದು ಅಯ್ಯೋ ನನ್ನಂಗೆ ಇವರು ಮೊದಲು ನಾ ಹೆಂಗೆ ಒದ್ದಾಡ್ತಿದ್ನೋ ಹಂಗೆ ಇವರು ಒದ್ದಾಡ್ತಾರೆ, ಅದಕ್ಕೆ ನಾ ಅತ್ಲಾಗ ಹೋಗೋದ್ಕಿಂತ ಇಲ್ಲಿ ನಮ್ಮ ಮಂದಿಗೆ ತಿಳಿಸ್ಕೊಡೋಣ ಅಂತ ತೆಳಗಿಳಿದ್ನು ಅವನಿಂದ. ಉದಾಹರಣೆ ಕೊಡ್ತಾರೆ. ಹಾಗೆ ಪಂಚತಂತ್ರ ಉದಾಹರಣೆ ಕೊಡ್ಬೋದು. ಕುರಿ ಅಂಥೇಳಿ ಹುಲಿ ಇದ್ದದ್ದು ಕುರಿ ಆಗಿ ಮೇಯಾಕತ್ತು, ಇದನ್ನು ನಾ ಮತ್ತು ಹುಲಿನ ಐತಿ, ಆದರೆ ಕುರಿ ಅಂತ ಒದ್ದಾಡಕತ್ತೈತು, ಅದಕ್ಕೆ ಹೋಗಿ ಹಿಡಿಬೇಕು ಅಂತ ಮಾಡ್ದ. ಅದು ಕಥೆ ಅದು. ಹಂಗೆ ಆ ಜ್ಞಾನ ಅನ್ನುವಂಥದ್ದು ಏನದು ನಿಂದು, ಅದು ನೀನೇ ಪಡ್ಕೊ. ಅದು ಉದ್ಧರೇದ ಆತ್ಮನಾತ್ಮಾನಂ, ನಿನ್ನ ಉದ್ಧಾರ ನೀನೇ ಮಾಡ್ಕೋಬೇಕಪ್ಪ, ಮನ್ಯರು ಮಾಡೋಕ್ಕೆ ಸಾಧ್ಯ. ಅದು ನಿನ್ನಲ್ಲೇ ಕಳಕಳಿ, ನಾ ಏನು ತಿಳ್ಕೊಂಡೇ ತೀರ್ತೀನಿ ಅಂದ್ರೆ ಇಷ್ಟು ದೊಡ್ಡ ವೈರಾಗ್ಯ. ನಚಿಕೇತನ ಏನು ಕೊಡ್ತೀನೋ ಬೇಡ ನೋಡೋ ಅಂಥ ವೈರಾಗ್ಯವೆ. ತಿನ್ನಿಸೋ ಉಣಿಸೋ ಗೌರವ ರಸ್ ಇವೆಲ್ಲ ಆಯ್ತು ನನಗೆ ಆಗೋದನ್ನೇ. ಬೇಕಾದಷ್ಟು ವರ್ಷ ಇದನ್ನು 100 ವರ್ಷ ಮಾಡ್ಕೊತ ಕೊಂಡ್ರು 150 ವರ್ಷ 10 ಪೀಳಿಗೆ ಬರ್ರಿ. ಆದರೆ ಮುಖ್ಯವಾಗಿ ಇವ್ರ ಕಾಲ ಹಿಂಗೆ ಈ ದೃಷ್ಟಾಂತದ ಮೂಲಕ ತಮ್ಮ ಒಳಗೆ ಹೌದಲ್ಲ ಅಂತ. ಹೆಂಗಪ್ಪ ನೋಡಿ, ಶರತ್ಕಾಲ ಹುಣ್ಣಿಮೆ ಹಾಲು ಬೆಳದಿಂಗಳ ರಾತ್ರಿ ಒಳಗೆ ಚಲೋ ಬೆಳದಿಂಗಳು ಇರುತ್ತೆ ರಾತ್ರಿ, ಬೆಳ್ಳಿಯ ಚೆಂಡಿನಂತೆ ಪ್ರಕಾಶ ಮಾಡ್ತಂಗ ಚಂದ್ರ ಎಷ್ಟು ಆಹ್ಲಾದಕರಾಗಿರ್ತಾನಪ್ಪ, ಏನು ಆನಂದಪ್ಪ. ಹಿತವಾದ ತಂಪು ಹೆಂಗಿರ್ತದೆ, ಬ್ಯಾಸಿಗೆ ಇರ್ತೈತೆ ಅವ ಭಯಂಕರ ಕೇಳ, ಅವಾಗ ಬೆಳದಿಂಗಳ ಎಂಥ ತಂಪು ಇರ್ತೈತಿ. ಹಂಗೆ ತಂಪು ಶಾಂತ ಇರ್ತೈತಿ, ತಂಪು ಇರ್ತೈತಿ, ನೀರವತೆ ಶಾಂತ ಇರ್ತೈತಿ, ಪ್ರಶಾಂತ. ಎಲ್ಲವೂ ಕೂಡ ಅಶಾಂತಿ ಅನ್ನೋದಿಲ್ಲ. ಸ್ನಿಗ್ಧ ಸ್ವಚ್ಛತೆ, ಗಾಂಭೀರ್ಯ, ಉಲ್ಲಾಸ. ಎದಕ್ಕೆ ಉಪಯೋಗ ಮಾಡ್ತಾರೆ ಇವರು? ಚಂದ್ರನ ಬೆಳದಿಂಗಳ ಉತ್ಸಾಹಗಳಿಂದ ಹೃದಯವನ್ನು ತುಂಬಿ ಉಕ್ಕಿಸುವ ಆ ಸನ್ನಿವೇಶ ಎಷ್ಟು ವರ್ಣನ ಮಾಡಿದರೆ ಅದರ ಅನುಭವ ಇಲ್ಲದೆ ನಮಗೆ ವೇದ್ಯ, ಅದರ ಅನುಭವ ನಮಗೆ ಹೌದಲ್ಲ, ಸ್ವತಃ ಅನುಭವ ತೊಗೊಂಡಾಗ ಅದು ಆನಂದ ಆಕೈತೆ, ಹೊರತಾಗಿ ಉಳಿದವರಿಗೆ ಆನಂದ ಆಗಂಗಿಲ್ಲ. ಅದನ್ನು ಹೇಳ್ತಾನೆ, ನಿನ್ನ ಆ ಆನಂದ ಶಿವಕರ ನೀನು ಅನುಭವಿಸ್ಬೇಕಪ್ಪ. ಆ ಅನುಭವ ಉಂಟಾದಾಗ ಮಾತು ಸೋತು, ಅವಾಗ ಯಾವ ಮಾತು ಬೇಕಾಗಿಲ್ಲ, ತಾನು ತಿಳಿದು ಏನು ತಂಪು ವರ್ಣನೆ ಮಾಡಬೇಕಾಗಿಲ್ಲ, ಅದು ತಾನೇ ಆನಂದ ರಸಾನುಭವದಿಂದ ಹೃದಯದ ಕೋಮಲವಾದಂಥ ಭಾವ ತರಂಗವಾಗಿ ಎದ್ದು ಮೃದುವಾದ ವೀಣಾನಿನಾದ ಲಹರಿ ಮನಸ್ಸನ್ನು ರಮಿಸುವ ಅಪರೂಪದ ಕ್ಷಣ. ಯಾವ ಶಬ್ದಗಳು ಗ್ರಹಿಸ್ತಂದ್ರೆ ಯಾವ ಕೊಟ್ಟಾರಪ್ಪ, ಶಬ್ದದಿಂದ ಹೆಂಗೆ ಕೊಟ್ಟಾಗ ಆಗಂಗಿಲ್ಲ, ಶಬ್ದದಿಂದ ತರೋದಿಲ್ಲ. ಅದು ಶಬ್ದ ಇಲ್ಲ, ಮಾತು ಮನಗಳಿಂದ ಅತ್ತತ್ತ ಮೀರಿದ ಆತ್ಮಸ್ವರೂಪ. ಅದನ್ನು ನೀನು ತಿಳ್ಕೊಂಡು ಆವಾಗ ನೀ ಅರ್ಥ ಮಾಡ್ಕೋಬೇಕಾದ್ರೆ ಅದು ಕೇವಲ ಅನುಭವವೇದ್ಯ. ಹೆಂಗದು ಅನುಭವವೇದ್ಯ, ನಿನ್ನ ಅನುಭವಕ್ಕೆ ತಿಳಿದದು ಯಾವತ್ತು. ಅದಕ್ಕೇ ಆತ್ಮಕ್ಕೇಂದ್ರು ಅವೇದ್ಯತ್ವೇ ಸತಿ ಅಪರೋಕ್ಷತ್ವ. ಅವೇದ್ಯ ಕಣ್ಣಿಗೆ ಕಾಣಂಗಿಲ್ಲ, ಅದನ್ನು ಪಕ್ಕ ಗೊತ್ತಾಗೈತಿ. ನಮಗೆ ಕಣ್ಣಿಗೆ ಕಾಣಂಗಿಲ್ಲ. ಈ ತೋಡಿ ಮನಸ್ಸು ಕಣ್ಣಿಗೆ ಕಾಣ್ತೈತೇನೋ, ಇಂಥ ಉದಾಹರಣೆಗಳಂತೆ. ಮನಸ್ಸು ಎಲ್ಲಿ ಹಿಡಿತೇನೋ, ಹೆಂಗೈತಿ, ಉದ್ದೈತೋ ಚೌಕೈತೋ ಏನು ಇಲ್ಲ. ಆದರೆ ನನ್ನ ಮನಸ್ಸಿಗೆ ಬರಲ್ರಿ, ಮನಸ್ಸು ಐತೆ ಪಕ್ಕ ಗೊತ್ತೈತೆ. ಈಗ ನೋಡಿ, ಕಣ್ಣದ ಒಂದು ನಿನ್ನ ಪಕ್ಕ ಗೊತ್ತೈತಿ. ಯಾಕೆ ಓದಕ್ಕೆ ಬರ್ತೈತಿ, ಓದಕ್ಕೆ ಬರೋ ಕಣ್ಣು ಚಲೋ. ಹಂಗೆ ಕಣ್ಣು ನೋಡಿ ಏನದ, ನಮ್ಮ ಕಣ್ಣು ನಾವೇ ಹೆಂಗೆ ನೋಡ್ತೀವಿ. ಕನ್ನಡಿ ನೋಡಿದ್ರೆ ಕಣ್ಣು ನೋಡಂಗಿಲ್ಲ, ನೀ ಕಣ್ಣಿನ ಪ್ರತಿಬಿಂಬ ನೋಡ್ತಿ. ಹಂಗೆ ಆ ಆತ್ಮವಸ್ತುಂಗೆ ತಾನೇ ಅದು ಐತಂತ ನಾವೆಲ್ಲ ನಡೆದಿವಿ ಅಂತ ಇದು ಗೊತ್ತಾ. ಹಂಗೆ ಕಣ್ಣು ನಾ ಚಲೋ ಓದ್ತೀನಿ ಅಂದಾಗ ಅನುಭವಕ್ಕೆ ಗೊತ್ತಾಗ್ತೀನಿ. ಹಂಗೆ ಅದು ಇದ್ದಲ್ಲೇ ನಮ್ದೆಲ್ಲ ಕೆಲಸ ನಡೆದೈತಿ. ಇದು ನಮ್ಗೆ ಅನುಭವಕ್ಕೆ ಬಂದೈತಿ. ಅದು ಇಲ್ಲಿಕ್ರೆ ನಾನೇ ಇಲ್ಲ. ಅದಕ್ಕೆ ಇಲ್ಲಿ ಒಳಗೇನು ನಾವು ಅಂತೇಳಿ ಇದಕ್ಕೆ ಶಬ್ದ ಪ್ರಯೋಗ ಏನು ಮಾಡ್ತಾರೆ, ಜೀವಾತ್ಮ ಶಬ್ದ ಪ್ರಯೋಗ ಏನಂತಾರೆ, ಜೀವಾತ್ಮ ಅಂತ. ಅದ ಜೀವಾತ್ಮ ಅಂದ್ರೆ ಏನದದು, ಜೀವೋ ಬ್ರಹ್ಮೈವನಾಪರಃ. ಜೀವ ಅಂದ್ರೆ ಬ್ರಹ್ಮನದು, ಜೀವ ಬ್ರಹ್ಮನೇ ಆಗಿದೆ. ಅದಕ್ಕೆ ಮಜಾಸರಿ ಹೇಳಿದ್ರು, ಪರಮಾತ್ಮ ಜೀವನಾಗಿ ನಾಟಕ ಮಾಡಾಕತ್ತಾನೆ, ಪಾತ್ರ ವಿಷಾನ, ಜೀವನ ಪಾತ್ರ ವಿಷಯ ನಾವು ಪರಮಾತ್ಮ. ಈಗ ವಿಚಾರ ಮಾಡಿರಿ ಹೆಂಗೆ ಅಂತೇಳಿ ನೋಡಿ. ಜೀವ ಪರಮಾತ್ಮನೇ ಆಗಿ ಯಾಕೆ ಬಂದ ಹೆಂಗೆ ಹೇಳ್ತಾರಂದ್ರೆ, ಈ ಜೀವ ನೋಡಿ ಮನುಷ್ಯರು ಏನಂತಾರಪ್ಪ, ನಾವು ಹುಟ್ಟೆ ನಿನ್ನ ಬೆಳೆ. ಹೌದು, ಜೀವ ಹುಟ್ಟಿದ್ದಲ್ಲ,
ಜೀವ ತಾನೇ ಇದೆ, ಯಾವಾಗಲೂ ಇದೆ. ಜೀವ ಹುಟ್ಟಿದ್ದಲ್ಲ ಅನ್ನೋದು ಸಾಕ್ಷಿ ಏನಪ್ಪ ನೋಡಿ. ಈಗ ನಾವು ಹೇಳ್ತೀವಿ ಆತ್ಮನ ಆಕಾಶ ಸಂಭೂತಃ, ಆಕಾಶಾದ್ ವಾಯು, ವಾಯೋರ್ ಅಗ್ನಿ ಹೇಳ್ತೀವಲ್ಲ. ಆಕಾಶ ಇಲ್ಲಿನ ಪರಮಾತ್ಮ, ಪರಮಾತ್ಮ ಆಕಾಶ ಹುಟ್ಟಿತು, ಆಕಾಶದಿಂದ ಆಕಾಶಾತ್ ವಾಯು, ಆಕಾಶದಿಂದ ವಾಯು ಆಯ್ತು, ವಾಯುವಿಂದ ಅಗ್ನಿ ಆಯ್ತು, ಅಗ್ನಿಯಿಂದ ನೀರಾಯ್ತು, ನೀರಿಂದ ಪೃಥ್ವಿ ಆಯ್ತು, ಪೃಥ್ವಿಯಿಂದ ಹಿಂಗೆ ಮೊದಲಕ್ಕೊಂದು ಅದರಿಂದ ಅದು ಹುಡ್ತು, ಅದರಿಂದ ಅದು ಹುಡ್ತು ಅಂತೀವಿ ನಾವು. ಹೌದಾ? ಇದು ಸಾಕಷ್ಟು ಉದಾಹರಣೆ ಕೊಡ್ತಾರೆ. ಮತ್ತು ಬೇರೆ ಅಂದ್ರೆ ಹಂಗೆ ಜೀವ ಹುಟ್ಟಿತು ಅಂತ ಎಲ್ಲರೂ ಬರ್ದಾರನು? ಇದರಿಂದ ಜೀವ ಹುಡ್ತು ಇಲ್ಲ. ಅಂದರೆ ಮೊದಲಿಂದನೇ ಅದು ಯಾವಾಗಲೂ ಅದು. ಹೆಂಗೆ ಪರಮಾತ್ಮನು ಯಾವಾಗಿಂದ ಅದಾನೋ ಹಂಗೆ ಆತ್ಮ ಜೀವನು ಕೂಡ ಹಂಗಾರೆ ಜೀವ ಏನಪ್ಪ ಅಂತ ಭಾಳ ಚಂದ ಬ್ರಹ್ಮಸೂತ್ರ ಬರೆದಿದ್ದು. ಸಾವಕಾಶ ಹೇಳ್ತಾರವರು, ಆ ಪರಮಾತ್ಮನೇ ಜೀವರೂಪದಿಂದ ಬಂದು ಈ ಥರದ್ದು ಮಾಡಾಕತ್ತಾನಪ್ಪ ಅಂತ. ಮತ್ತು ಬಂದು ಯಾವ ಉಪಾಧ್ಯಾಯ ಆ ಪ್ರಕಾರ ಕೆಲಸ ಆಗ್ತದೆ. ಅದಕ್ಕೆ ನಾ ಹೇಳಿದೆ ಕರೆಂಟ್ ಒಂದದ, ಈ ಬಲ್ಬಿನ ಉಪಾಧ್ಯಾಯ ಬಂತು ಬೆಳಕು ಕೊಡ್ತು, ಹೌದಾ? ಆಮೇಲೆ ಪಂಖಾದ ಉಪಾಧ್ಯಾಯ ಬಂತು ಗಾಳಿ ಕೊಡ್ತು, ಹೀಟರ್ನಾಗ ಬಂತು ಕಾವು ಕೊಡ್ತು, ರೆಫ್ರಿಜರೇಟರ್ ಹೋದು ತಂಪು ಕೊಡ್ತು. ಹಿಂಗೆ ಮತ್ತು ಒಂದೇ ಕರೆಂಟ್ ಹಿಂಗೆ ಯಾಕೆ ಮಾಡಿ ಹಂಗೆ ಒಂದೇ ಜೀವ ಹಿಂಗೆ ಯಾಕ್ರಿ ಅಂತಂದು ಕೇಳಿದ್ರೆ ಹಿಂಗೆ ಉಪಾಧಿ ಅದು ಈ ಶರೀರ. ಈ ಶರೀರದಿಂದ ಏನು ಮಾಡ್ಯಾತ ನಾನು ಅದ್ರ ಪ್ರಕಾರದ ಮಾತಾಡ್ತೈತಿ. ತನಗೇನು ಸಂಸ್ಕಾರ ಆ ಪ್ರಕಾರ ಮಾತಾಡ್ತೈತಿ, ತನಗೇನು ಸಂಸ್ಕಾರ ಆ ಕೆಲಸ ಮಾಡಿ. ಹಂಗೆ ಇದು ಯಾಕೆ ಜೀವ ಅದೇ ಜೀವ ಪರಮಾತ್ಮನೇ ಜೀವರೂಪಾಗಿ ಬಂದ. ಅದಕ್ಕೆ ಅವನು ಎಂದು ಸಾಯಂಗಿಲ್ಲ. ಇವೆಲ್ಲ ಹೋಗ್ತಾವ, ಶರೀರ ಹೋಗ್ತು ಎಲ್ಲ ಹೋಗ್ತಾವೆ, ಆದರೆ ಅವ ಸಾಯ ಆಮೇಲೆ ಮಾಡ್ತಾನೆ ಮೂಲ ಸ್ವರೂಪ. ಅದು ಕೂಡ ಎಷ್ಟು ಮಜಾ ಹೇಳ್ತಾರೆ ನೋಡೋದು. ಮೂಲ ಸ್ವರೂಪದಾಗ ಹೋತು ಅಂತ ನಾವು ಹೇಳ್ತೀವಿ. ಅಂದರೆ ವಿಲೀನ ಆತು ಅನ್ನಂಗಿಲ್ಲ ಅದಕ್ಕೆ. ಈಗ ನೋಡ ಕೊಡ ಹುಟ್ಟೈತಿ, ಕೊಡ ಹಾಕೈತಿ, ಕೊಡನ ಅದು ಮತ್ತು ಎಲ್ಲಿ ಹೋದಪ್ಪ ಮಣ್ಣು ಆತಂತ ತಿಳ್ಕೊ. ಮಣ್ಣು ಕೊಡದ ಅಸ್ತಿತ್ವ ಉಳಿಯಂಗಿಲ್ಲ. ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಅದೇನಾಯ್ತು ಮಣ್ಣಾಗ ಕೊಡ ಇಲ್ಲವ. ಹಂಗೆ ಜೀವ ಅದರ ಹೋತು ಅಂದ್ರೆ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿಲ್ಲ, ಅದರೊಳಗೆ ಏಕಾತ್ಮ ತನ್ನ ಮೂಲ ಸ್ವರೂಪನ ಐತೆ. ಹಂಗನ ಪರಮಾತ್ಮ ಸ್ವರೂಪ ಪರಮಾತ್ಮನೇ ಜೀವರೂಪನಾಗಿ ಬಂದ ಅಂತ ಹೇಳ್ತಾನೆ. ಅದಕ್ಕೆ ಜೀವೋ ಬ್ರಹ್ಮ, ಆ ಬ್ರಹ್ಮ ಹೊರತಾಗಿ ಮತ್ತೇನು ಅಲ್ಲ. ಅವನೇ ಈ ಥರ ಹೆಂಗಪ್ಪ. ಈಗ ನಾವೊಂದು ನಾಟಕದಾಗ ಪಾತ್ರ ವಹಿಸ್ತೀವಿ, ರಾಜ ಆದ. ರಾಜ ಆದಮೇಲೆ ತಾವು ಬಂದಂಥ ಸ್ವಾಮಿ ನಾಟಕಗಳು ಇಂಥ ರಾಜ ಅಂತೀನಿ, ಹೌದಾ? ನಂದು ಒಳಗೆ ಗೊತ್ತೈತಿಲ್ಲ ಏನಂತ, ನಾನೇ ರಾಜನ ಪಾತ್ರ ತೊಗೊಂಡು ರಾಜನಾಗಿ ಕೆಲಸ ಮಾಡಿ ನನ್ನ ಅಷ್ಟೇ ರಾಜ ಎಲ್ಲಿ ಬೇರೆದವಲ್ಲ, ನಾನೇ ರಾಜನ. ಹಂಗೆ ಭಾಳ ಚಂದ ಉದಾಹರಣೆ ಕೊಟ್ಟರು. ಆ ಪರಮಾತ್ಮನೇ ಜೀವರೂಪನಾಗಿ ನಾಟಕ ಮಾಡಕತ್ತಾನಪ್ಪ. ಹಂಗೆ ಒಳಗೆ ಯಾವ್ದು ಹಂಗಾರೆ ನಾ ಯಾರು ವಸ್ತು ಅಂದ್ರೆ ಏನು ತಿಳ್ಕೊ, ಆ ಪರಮಾತ್ಮನೇ ಜೀವ ಬ್ರಹ್ಮ. ಇವನ ಒಂದು ಮಾತನ್ನ ಹೇಳಿದ್ರು, ಜೀವವು ಪರಮಾತ್ಮನೇ ಆಗಿದೆ ಹೊರತಾಗಿ ಪರಮಾತ್ಮ ಬಿಟ್ಟು ಬೇರೆ ಅಲ್ಲ. ಹಂಗೆ ಆ ಇದನ್ನು ತಿಳ್ಕೊಬೇಕಾರೆ ನಾವು ಹೆಂಗೆ ತಿಳ್ಕೊಬೇಕು? ಅದನ್ನು ತಿಳ್ಕೊಬೇಕಾರೆ ಆ ಪ್ರಜ್ಞಾಚಕ್ಷು ಅದನ್ನು ಬರೆದ್ರು. ಎಂಥ ಚಕ್ಷು? ಜ್ಞಾನ ಚಕ್ಷು ಅಂತ ಶಬ್ದ ಹೇಳಿ. ಜ್ಞಾನರೂಪ ಕಣ್ಣು, ಚಕ್ಷು ಕಣ್ಣು, ಜ್ಞಾನರೂಪ ಕಣ್ಣು. ಅದು ಎಂಥ ಜ್ಞಾನ? ಋತಂಬರ ಪ್ರಜ್ಞೆ. ಸಾಮಾನ್ಯ ಇದನ್ನು ತಿಳ್ಕೊಂಡಂಗಲ್ಲ. ಹೆಂಗಪ್ಪ ಇದೊಂದು ಫೋಟೋ ಐತಿ, ಇದೊಂದು ಹಿಂಗೆ ಐತಿ ಹಂಗೆ ತಿಳ್ಕೊಂಡಂಗಲ್ಲ. ಇದು ಕುರ್ಚಿ ಐತಿ, ಇದು ಟೇಬಲ್ ಹಂಗೆ ತಿಳ್ಕೊಂಡಂಗಲ್ಲ. ಯಾವುದನ್ನು ತಿಳ್ಕೊಬೇಕು ನೀ ಆತ್ಮಸ್ವರೂಪ ತಿಳ್ಕೊಬೇಕಾರೆ ಅದನ್ನು ನಿನ್ನ ಅನುಭವ ನಿನ್ನಿಂದಲೇ ನೀನೇ ತಿಳ್ಕೊಬೇಕು, ನಿನ್ನಿಂದ ತಿಳ್ಕೊಬೇಕು. ನೀನು ನಿನ್ನಿಂದನೇ ತಿಳ್ಕೊ, ಬೇರೆ ತಿಳಿಸೋರಿ. ಅದಕ್ಕೆ ಮಜಾಸಿ ಉದಾಹರಣೆ ಕೊಟ್ಟು, ಅಲ್ರಿ ನನ್ನನ್ನು ಹೆಂಗೆ ತಿಳ್ಕೊತೀನಿ, ನನ್ನನ್ನು ನಾನು ಹೆಂಗೆ ತಿಳ್ಕೊತೀನಿ? ಅದಕ್ಕೆ ಅವ್ರು ಉದಾಹರಣೆ. ಈಗ ಒಂದು ಡಗ್ಗ ಇತ್ತು, ತಬಲ ಹೊಡೆ, ಅಥವಾ ಡಬ್ಬಿ, ಅದ್ರ ಮೇಲೆ ಮ್ಯಾಲಿನೊಂದು ಹಳ್ಳ ಬಿತ್ತು. ಸಪ್ಪಳ ಏನಾಯ್ತು ಅದಕ್ಕೆ? ಡಮ್ ಅಂತ ಸಪ್ಪಳ, ಹೌದಾ? ಆ ಡ್ರಮ್ಮಿಗೆ ಗೊತ್ತಾಗತ್ತೆ ನನ್ನ ಸಪ್ಪಳ ಇಲ್ಲ. ಆದರೆ ಒಬ್ಬ ಗಾಯನ ಮಾಡಕತ್ತಂಪ, ತನ್ನ ಗಾಯನ ತಾನು ತಿಳ್ಕೊಂಡು ಇವತ್ತು ಮಸ್ತ್ ಬಂತು ನೋಡಿ, ಗುರುಗಳು ಹೆಂಗೆ ಹೇಳಿದ್ರು ಅದೇ ಪ್ರಕಾರ ಆನಂದ ಪಡ್ತಾನಿಲ್ಲ. ಹಂಗೆ ತಾನೇ ತನ್ನನ್ನು ತನ್ನಿಂದ ತಿಳ್ಕೊಬೇಕು. ಹಂಗೆ ನಾನೇ ತಿಳ್ಕೊಬೇಕಾಗೈತಿ, ನನ್ನ ಸ್ವರೂಪವನ್ನು ತಿಳ್ಕೊಬೇಕು, ನನ್ನಿಂದ ತಿಳ್ಕೊಬೇಕಾಗೈತಿ. ಅದು ಇವೆಲ್ಲ ಉದಾಹರಣೆ. ಹಂಗೆ ನೀನು ತಿಳ್ಕೊಬೇಕು ಅನ್ನೋ ಸಲುವಾಗಿದೆಲ್ಲ. ಅಂದ್ರೆ ನಿನಗೆ ತಿಳ್ಕೊಳ್ಳೋ ಸಾಮರ್ಥ್ಯದ ಆ ಸಾಮರ್ಥ್ಯ ಬೆಳೆಸ್ಕೊಳ್ಳೋದು ನೀನು ಮಾಡಿ. ಹನುಮಂತ ಬೆಳೆಸ್ಕೊಂಡು, ಏನು ಹನುಮಂತ ನೀನು ಸಣ್ಣಂದಿರ್ತ ಸೂರ್ಯನ ಕಡೆ ಹೋಗಿದ್ದಿ, ಆಗೋದಿಲ್ಲ ನಿನ್ಗೆ ಜಾಮ ಅಂತ ಹೇಳು.
ಹೌದಲ್ಲ ಅಂದ. ಎಲ್ಲರೂ ಸುಮ್ಮನೆ ಕುಂತಿದ್ರು, ನನಗೆ ಆಗಂಗಿಲ್ಲಪ್ಪ ಅಂತ. ಎಲ್ಲ ಹನುಮಂತಗಳು ಸುಮ್ಮನೆ ಒಬ್ಬ ನನಗೆ ಪೂರಾ ಇರೋಕೆ ಹೋಗೋಕ್ಕಾಗಿಲ್ಲಪ್ಪ, ಅರ್ಧ ಹೋಗ್ಕೇನಂದ. ಇನ್ನೊಬ್ಬ ಹೋಗ್ಕೇನು ತಿರುಗೇ ಬರೋಕ್ಕಾಗಿಲ್ಲ ನೋಡೋಣ. ಆದರೆ ಹಿಂಗೆ ಆಗಲಿಲ್ಲ. ಹನುಮಂತ ನೀವು ಹೋಗಿ ಬರಬೇಕಪ್ಪ, ಬರ್ತೀನಿ ನಿನ್ನ ಸಾಮರ್ಥ್ಯದ ಅಂದ್ಕೊಂಡು ಯಾವ್ದು ನೋಡಿ ಆ ರೂಪ ನೋಡ್ಬೇಕು. ಅದು ಫೋಟೋ ಕೊಟ್ಟಿರ್ತಾರೆ ಯಾವಾಗಾರ, ಹನುಮಂತ ಹೆಂಗೆ ರೂಪ ತಗೊಂಡ ಸಮುದ್ರ ಹಾರ್ಬೇಕಾರೆ ದೊಡ್ಡ ಗುಡ್ಡ ಕಡೆ ಹೋಗಿ ದೊಡ್ಡ ರೂಪ ತಗೊಂಡು ಹಾರ್ದ. ಹಂಗೆ ಬುದ್ಧಿವಂತ ಹನುಮಂತ ಹಾರ್ದ. ಹಂಗೆ ನಾವು ನಮ್ಮನ್ನು ತಿಳ್ಕೊಳ್ಳೋಂಥ ಸಾಮರ್ಥ್ಯ ನಮಗದ. ಅದಕ್ಕೆ ಆರು ನಾನೆಂದು ವಿಚಾರಿಸು ಅಂದರೆ ಹೊರತಾಗಿ ದನದ ದಂಡ್ಯಾಗ ಹೋಗಿ ಹೇಳಿಲ್ಲ. ಮನುಷ್ಯನಾಗ ಹುಟ್ಟಿದ, ಅದಕ್ಕೆ ಮನುಷ್ಯತ್ವ ಮುಮುಕ್ಷತ್ವ ಎಲ್ಲ ಮಾತಾಡೋದು. ಹಂಗೆ ನಿನಗೆ ನಿನಗೆ ಸಾಧ್ಯದ ಏನನ್ನ ನಿಂದ ಸ್ವರೂಪಪ್ಪ. ನಿಂದ ಸ್ವರೂಪ ತಿಳ್ಕೊ ಅನ್ನೋದು ನಿನಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅದ. ಯಾಕೆ ಇದನ್ನು ಪ್ರಯತ್ನ ಮಾಡಬೇಕಪ್ಪ ಅದೊಂದು ವಿಚಾರ. ಏನಂತ ಅಲ್ರಿ, ನಾನು ನನ್ನ ಸ್ವರೂಪವನ್ನು ತಿಳ್ಕೊಳಕ್ಕೆ ನಾನು ಯಾಕೆ ಮತ್ತು ನಾನು ಅದೇನಲ್ಲ ತಪ್ಪು ತಿಳ್ಕೊಂಡು, ಈಗ ಶರೀರ ನಾನಂತ ತಿಳ್ಕೊಂಡು ಮತ್ತೊಂದು ತಿಳ್ಕೊಂಡು. ಇನ್ನೊಂದು ಮಾತು ಏನಪ್ಪ ಅಂತಂದ್ರೆ, ಭಗವಂತನ ಆತ್ಮಸ್ವರೂಪದ ವರ್ಣನೆ ಮಾಡಪ್ಪ. ಸದ್ರೂಪ, ಚಿದ್ರೂಪ, ಆನಂದ ರೂಪ, ಹೌದಲ್ಲ, ನಿತ್ಯ ಪೂರ್ಣ ಇವು ಹೇಳ್ತಾರೆ. ಹಾಂ, ಇದು ತಿಳ್ಕೊಂಡೆ. ಈಗ ಸಾಮಾನ್ಯವಾಗಿ ಒಂದು ಎಲ್ಲರಿಗೂ ಗೊತ್ತದ, ಏನಂತ ನಾನು ಇದ್ದೇನೆ. ಸದ್ರೂಪ ಏನು ಹೇಳ್ತದೆ, ನಾ ಅದೇನೇನು ಎಲ್ಲರಿಗೂ ಗೊತ್ತದ. ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿಲ್ಲ. ಇನ್ನು ಗುಪ್ತ ಯಾವುದಪ್ಪ, ನಾನು ಜ್ಞಾನ ಸ್ವರೂಪದಲ್ಲಿ ಗೊತ್ತಿಲ್ಲ, ಆನಂದ ಸ್ವರೂಪದಲ್ಲಿ ಗೊತ್ತಿಲ್ಲ. ನಾನು ಇವು ಮರ್ಯಾದ, ಇವು ಗುಪ್ತದ. ನೀ ಆನಂದ ಸ್ವರೂಪದಿ ನೀ ಹೆಂಗದಿ, ಚಿದ್ರೂಪದಿ. ಚಿದ್ರೂಪ ಆನಂದ ರೂಪ ಇವು ಗುಪ್ತವಾಗ್ಯಾವ. ಅದನ್ನು ಅರ್ಥ ಮಾಡ್ಕೋಯಾಗಿದೆ. ಅದಾವ ಹೆಂಗದಾವ ಗುಪ್ತ, ಇದನ್ನೆಲ್ಲ ತಿಳ್ಕೊಲ್ಲ. ಅದಕ್ಕೆ ಉದಾಹರಣೆಗಳು ಸರಿ ನೋಡಪ್ಪ. ನೀ ಸದ್ರೂಪ ಅಂತ ಇದು ಗೊತ್ತೈತಿ, ಮನೆಗೆ ಹೋಗಿ ಕೇಳಿ ಬರ್ಬೇಕ್ರಿ, ಡಾಕ್ಟ್ರಿಗೆ ಕೇಳಿ ಬರ್ಬೇಕು, ಯಾರೂ ಅನ್ನಂಗಿಲ್ಲ. ಅದೇ ಅನ್ನೋದು ಗೊತ್ತದ. ಆದರೆ ಜ್ಞಾನಸ್ವರೂಪದ ನಾವು ಅಲ್ಲಿ ಬಿಡ್ರಿ, ಅಷ್ಟು ತಿಳಿಯಂಗಿಲ್ಲ ಬಿಡ್ರಿ, ನಾವು ದಾಟ್ರದ ಬಿಡ್ರಿ ಅಂತೀವಿ. ಅಷ್ಟು ತಿಳುವಳಿಕೆ ನಮಗೆ ದಾಟ್ರದ ನೋಡಿ ತಿಳ್ಕೊ. ಒಂದು ಸಣ್ಣ ಹುಡುಗ ಕೂಡ ನೀ ದಡ್ಡ ಅಂದ್ರೆ ಸಿಟ್ಟು ಬರ್ತೈತಿ. ಯಾರಿಗಾರ ದಡ್ಡ ಅಂದಿರ್ಬೇಕಾದ್ರೆ ನೋಡ್ರಿ ನೀವು, ಯಾಕೆ ದಡ್ಡ ಅಂತ ದಡ್ಡ ಇಲ್ಲವ, ಅದಕ್ಕೆ ದಡ್ಡ ಅಂದ್ರೆ ಸಿಟ್ಟು ಬರ್ತದೆ. ನಾವು ದಡ್ಡ ಅನ್ಸ್ಕೊಳ ಕ್ಷಣ ಅದ. ಮಜಾಸಿ ಹೇಳಿದ್ರು, ಒಂದು ಮನ್ಯಾಗ ಹುಡುಗ ಯಾರೋ ಹೋಗಿದ್ರಂತ ನಮ್ಮಂಥವ್ರು, ಯಾಕೋ ತಮ್ಮ ಹೆಂಗಂತ, ನೀನೇ ಶಣ, ನಾನು ಶಣ, ನಮ್ಮ ಅಪ್ಪ ಅವ್ವ ದಡ್ರು ಅಂತ. ಹೆಂಗೆ ದಡ್ರು ಅಂತಂದೆ. ನಮ್ಮ ಶಾಲ್ಯಾಗ ಹೇಳ್ಯಾರ, ಸಾಲಿಗೆ ಹೋಗೋರು ಶಾಣ್ಯಾರ, ಟ್ಯೂಷನ್ ಕ್ಲಾಸಿಗೆ ಹೋಗೋರು ಶಾಣ್ಯಾರ. ನಮ್ಮಪ್ಪ ಅವ್ರು ಶಾಲಿಗೂ ಹೋಗಂಗಿಲ್ಲ ಅಂದ್ಬೇಡ್ಕ ಅವ್ರು ದಾಡ್ರು ಅಂತ. ಹೆಂಗೆ ತಾನು ಶಾಣೆ ಅನ್ನೋದಕ್ಕೆ ಹೆಂಗೆ ಪ್ರತಿಕ್ರಿಯಿಸ್ತಾನ ಅಂತ. ಅದೇ ರೀತಿ ನೋಡಿರಿ, ನಿಮ್ಗೆ ಆರಾಮೈತಿಲ್ರಿಪ್ಪ ಅಂತ ಕೇಳ್ತಾರೆ. ಆರಾಮ ಯಾಕೆ ಅದಿದಿ ಅಂತ ಕೇಳಂಗಿಲ್ಲ. ಆರಾಮಿರೋ ಸ್ವಾಭಾವಿಕ, ಅಂದರೆ ಆನಂದದಿಂದ ಇರೋ ದುಃಖದಿಂದ ಸ್ವಾಭಾವಿಕ ಅಲ್ಲ. ಏನು ದುಃಖ ಬರ್ತೈತಿ, ಆದರೆ ಸ್ವಾಭಾವಿಕ ಅಲ್ಲ, ಆನಂದದಿಂದ ಇರೋ. ಹಂಗೆ ಅದನ್ನು ನಾವು ತಿಳ್ಕೊಬೇಕಾಯ್ತು. ತಿಳ್ಕೊಳ್ಳೋದು ಯಾಕಪ್ಪ ಅಂತಂದ್ರೆ ಅದಿದೆಯೇನೋ ಗೊತ್ತೈತಿ. ಇನ್ನೊಂದು ನಿತ್ಯದಿ ಅಂತೂ ಗೊತ್ತಿಲ್ಲ. ನಾನು ನಿತ್ಯನದೇ ಅಂದರೆ ಅವಾಗ ಸಾಯಕ್ಕೆ ಅಂಜುವುದನೇ ಇಲ್ಲ. ಪೂರ್ಣ ಜನ ಇನ್ನೊಂದು ಬೇಕು, ಇನ್ನೊಂದು ಬೇಕು ಅನ್ನೋದು. ಅಪೂರ್ಣತೆ ನಮಗೇನು ಬರ್ತದೆ, ಇನ್ನಷ್ಟು ಬೇಕಂತ ಅನಿಸ್ತು. ಅದು ಪೂರ್ಣತೆ ನಮಗೇನು ಬೇಡ, ಅದು ಅಪೂರ್ಣ ಅಂತ ಅನ್ಕೋತಾ ಈಗ. ಅದಕ್ಕೇ ಏನು ರೀ ಚಂಡಾಮುಂಡ ಅದೊಂದು ರತ್ನ ಇಲ್ಲಿ ನೋಡಿ ನಿನ್ರೆ ಹೌದಲ್ಲ ಅನ್ನೋದು. ಅಪೂರ್ಣ ಇದ್ದದ್ದಕ್ಕೆ ಹಂಗೆ ಅನಿಸ್ತು. ಪೂರ್ಣ ಇದೆ ಅಂತ ಗೊತ್ತಾ, ನಮಗೆ ಎದಕ್ಕೆ ಬೇಕಪ್ಪ ಅಂತ ನಾವು ಹಂಗೆ ಅದನ್ನು ನೀ ಅನ್ಕೊ. ಅದಕ್ಕೆ ಹೇಳ್ತಾನೆ, ಆ ಬೆಳೆದಿಂಗಳು ಉದಾಹರಣೆ ಕೊಟ್ಟು, ಆನಂದ ಅನುಭವಿಸ್ಬೇಕಾರ ನೀನು ಅನುಭವಿಸಿ ತಿಳ್ಕೊಬೇಕಪ್ಪ. ವರ್ಣನೆ ಮಾಡಿ ಆಗಂಗಿಲ್ಲ, ಚಂದ್ರನ ವರ್ಣನೆ ಮಾಡಿ ಆಗಂಗಿಲ್ಲ. ಅದಕ್ಕೆ ಹೇಳ್ತಾರೆ ಕೇವಲ ಅನುಭವ ವೇದ್ಯ. ಹೆಂಗಪ್ಪ ಅದು ಆತ್ಮ ಅನುಭವದಿಂದ ತಿಳ್ಕೊ. ಅದಕ್ಕೆ ಅವೇದ್ಯತ್ವೆ, ಕಣ್ಣಿಗೆ ಕಾಣದೇ ಇದ್ದರೂ ನಿನ್ನ ಅನುಭವದಿಂದ ಅದನ್ನು ತಿಳ್ಕೊಳ್ಳೋಕೆ ಸಾಧ್ಯಪ್ಪ. ಲೌಕಿಕ ಅನುಭವವೇ ಹಿಂಗಿದ್ದ ಮೇಲೆ ಇಂದ್ರಿಯಾತೀತ ಅನುಭವದ ಆತ್ಮವಸ್ತುನ ಅನುಭವ ಹೆಂಗದ, ವಸ್ತು ಸ್ವರೂಪದ್ದು ಅಂದರೆ ಇಂದ್ರಿಯಾತೀತ ಅಂತ ಯಾಕಂತಾರಪ್ಪ. ಈ ಇಂದ್ರಿಯ ಕಣ್ಣಿಗೆ, ಕಿವಿಗೆ, ನಾಲಿಗೆ ಇವು ಇಂದ್ರಿಯಗಳು, ತಿಳ್ಕೊಳ್ಳೋ ಇಂದ್ರಿಯ. ಇವಕ್ಕೆ ಜ್ಞಾನೇಂದ್ರಿಯ ಅಂತಾರೆ. ಕೈ ಕಾಲು ಇವು ಕರ್ಮ ಮಾಡ್ಕೊಂಡು ಕರ್ಮೇಂದ್ರಿಯ ಅಂತಾರೆ. ಹೌದಾ? ಅವಕ್ಕೆ ಬುದ್ಧೀಂದ್ರಿಯನೂ ಅಂತಾರೆ. ಯಾವುದಕ್ಕೆ? ಜ್ಞಾನೇಂದ್ರಿಯ. ಅಂದರೆ ಅದಕ್ಕೆ ತಿಳಿಯಂಗಲ್ಲ ಇದು ಯಾವುದು, ಅದನ್ನ ಈ ಇಂದ್ರಿಯ ತಿಳಿದ್ರೆ ಇಂದ್ರಿಯಾತೀತ ಅದು ಪ್ರಜ್ಞಾಚಕ್ಷುಂದ ತಿಳಿತೈತಿ ಅಂದ. ಹಿಂಗೆ ಬ್ರಹ್ಮಭಾವ ಹಿಂಗೆ ಹಿಂಗೆ ತಿಳಿಲ್ಲ ಅಂತಂದ್ರೆ
ಆ ಬ್ರಹ್ಮಾನುಭವ ಅನ್ನುವಂಥದ್ದು ಸಾಮಾನ್ಯವಾಗಿ ಹೆಂಗೆ ಹುಟ್ಟಿತ್ತಪ್ಪ, ಒಂದು ಬೆಳೆದಿಂಗಳು ತಿಳ್ಕೊಬೇಕಾರೆ ನಿನ್ನ ಅದಕ್ಕೆ ಒಡ್ಡಬೇಕಾಗ ಬೆಳೆದಿಂಗ ಕದ ಹಾಕ್ಕೊಂಡು ಕುಂತ್ರೆ ಬೆಳೆದಿಂಗ ಗೊತ್ತಾಗಿಲ್ಲ ಅಂತ ತೆಗೆದು ಏನು ಅನ್ನಪ್ಪ ಇಲ್ಲಿ ತನಕ ಏನೋಯಪ್ಪ ಇವತ್ತು ಭಯಂಕರ ಶೆಕಿಪ್ಪ, ಚಂದ್ರನ ಏನು ತಂಪಾತ್ ನೋಡಪ್ಪ ಅಂತಿ. ಹಂಗೆ ಆ ಅನುಭವ ಹಿಂಗೆ ನೀನು ಅನುಭವಿಸಿ ತಿಳ್ಕೊಬೇಕಂದ ಬಳಿಕ ಆ ಇಂದ್ರಿಯಾತೀತವಂಥ ಆ ಬ್ರಹ್ಮವಸ್ತುವಿನ ಅನುಭವವನ್ನು ನಾ ಮಾಡ್ಕೊಳ್ಳಾಕ್ರೆ ಯಾರು ವರ್ಣನೆ ಮಾಡಿದ್ರೆ ಆಕೈತೇನಪ್ಪ, ಅದು ಹಾಗೆ ಅದು ಕಾಳು ರಾತ್ರಿ ಮಿಂಚೊಂದು ಕಪ್ಪು ಮೋಡದ ಬರೆಯನ್ನು ಶೀಳಿಕೊಂಡು ಕೋರೈಸುವ ಪ್ರಭಾವವನ್ನು ಹರಿಸಿ ಮಾಯವಾಗುವಂತೆ ನಮ್ಮ ಅವಿದ್ಯೆ ಎಂಬ ತಮಸ್ಸನ್ನು ಭೇದಿಸಿ ಬಂದ ಆತ್ಮಜ್ಞಾನ ವಿದ್ಯುಲ್ಲತೆ ಪ್ರಭಾವವನ್ನು ಅನುಭವಿಸಿದ ಮನಸ್ಸು ಮಾತ್ರ ಹೆಂಗಪ್ಪ ಅದನ್ನು ಅನುಭವಿಸಿದಾಗ ತಿಳಿತದೆ, ಹೊರತಾಗಿ ಇಲ್ಲಿ ತಿಳಿಯಂಗಿಲ್ಲ. ಆ ವಿವರಣೆ ಮಾತ್ರ ಮೀರಿದ್ದು ಪ್ರತಿಯೊಬ್ಬ ತನ್ನಲ್ಲೇ ಅನುಭವಿಸಿ ತಿಳ್ಕೋಬೇಕಪ್ಪ. ಅದನ್ನು ಅಜ್ಞಾನಿ ಹೃದಯ ಕತ್ತನ್ನು ಹೊರದು ನೋಡಿ, ಅಜ್ಞಾನಿ ಅನ್ನುವಂಥ ನಮ್ಮೊಳಗಿನ ಅಜ್ಞಾನಿ ಅದನ್ನು ಸರಿಸಿ ಪ್ರಶಾಂತ ಪ್ರಕಾಶವನ್ನು ತುಂಬುವಂಥ ಮಧುರ ಭಾವನೆ ಶರತ್ಕಾಲ ಚಂದ್ರೋದಯ ಉಪಮೆ ಅದನ್ನು ಕೊಟ್ಟು ವಿವರಿಸ್ಯಾರಪ್ಪ. ಅದು ಹಂಗೆ ಇದನ್ನು ನೀ ಅನುಭವನ ಮಾಡ್ಕೋಬೇಕು, ಹೊರತಾಗಿ ಇಡ್ಲಿಕ್ಕೆ ಆಗಂಗಿಲ್ಲಪ್ಪ. ಒಂದು ಇನ್ನು ವಿಷಯವನ್ನು ತಿಳಿಸೋದನ್ನ ಮುಂಚೆ ಇವೆಲ್ಲ ಅಂದರೆ ನಿನ್ನನ್ನು ನೀ ಹಂಗೆ ತಯಾರು ಮಾಡ್ಕೋಬೇಕು ಅಂತ ಹೇಳಿ ಅದು ಹೇಳ್ತಾರೆ. ಮತ್ತು ಮುಂದೆ ಹೇಳ್ತಾರೆ ಅವರು, ಅವಿದ್ಯಾ ಕಾಮ ಕರ್ಮಾದಿ ಪಾಶಬಂಧಂ ವಿಮೋಚಿತುಂ ಕಹ ಶಕ್ನ್ಯಾದ್ ವಿನಾ ಆತ್ಮಾನಂ ಕಲ್ಪಕೋಟಿ ಶತೈರಪಿ. ಇಲ್ಲಿ ತೊಗೊಂಡ್ರು ಏನು ಹೇಳ್ತಾರವರು, ಅವಿದ್ಯಾ ಕಾಮ ಕರ್ಮ ಅಂಥದ್ದು ಅವಿದ್ಯೆಯಿಂದ ಮುಂದೆ ಕಾಮನಿಗೆ ಕರ್ಮಗಳು, ಅದು ಬೇಕಿದ್ದು ಬೇಕಂತ ಕರ್ಮಗಳು ಮೊದಲಾದ ಇವು ಕಟ್ ಏನಪ್ಪ ನಮ್ಮ ಸುತ್ತಲೂ ಅವಿದ್ಯಾ ಅನ್ನೋದು ಕಾಮ ಆಮೇಲೆ ಕರ್ಮ. ಯಾಕಂದ್ರೆ ಅವಿದ್ಯೆ ಇದ್ದದ್ರಿಂದ ಇವೆಲ್ಲ ಅವು ಹಗ್ಗ ಅಂತ ಹೇಳಿದರು, ಉದಾಹರಣೆ ಕೊಟ್ಟರು. ಇಂಥ ಪಾಶಬಂಧದಿಂದ ಬಿಡಿಸ್ಕೊಳ್ಳೋದಕ್ಕೆ 100 ಕೋಟಿ ಕಲ್ಪ ಆದರೂ ಬಂಧಂದೆಲ್ಲೋ ಅವನನ್ನೇ ಬಿಟ್ಟು ಮತ್ತಾರು ಅಂದರೆ ಆ ಕಟ್ಟು ಅಂತ ಯಾಕೆ ಬೇರೆದವ್ರಿಲ್ಪ, ನಿನ್ನ ಪ್ರಯತ್ನವೇ ನೀನ ಮನಸ್ಸು ಮಾಡಿದ್ರೆ ಆಗ್ತೈತೆ. ಸಾಮಾನ್ಯ ನೋಡಿ, ಒಂದು ಶೆರೆ ಕುಡಿದು ಅನೇಕರು ಕರ್ಕೊಂಡು ಹೋಗಿರ್ತಾರೆ. ನೋಡಪ್ಪ ಇವರೆಲ್ಲ ನಿನಗೇನು ಹೇಳ್ಬೋದು, ಧರ್ಮಸ್ಥಳದವ್ರು ಕರ್ಕೊಂಡು ಹೋಗಿರ್ತಾರೆ. ಅವರೆಲ್ಲ ಉದಾಹರಣೆ ಶರೀರದಾಗ ಚಿತ್ರ ತೋರಿಸ್ತಾರೆ, ನೋಡಪ್ಪ ಶೆರೆ ಕುಡಿದ್ರೆ ಹಿಂಗೆ ಹಾಕತಿ ಹಂಗೆ ಹಾಕತಿ ಹಿಂಗೆ ಹಾಕತಿ ಅವ್ರು ತಿಳಿಸ್ತಾರೆ. ಹೌದಾ? ಮತ್ತು ಅದಕ್ಕೆ ಔಷಧ ಕೊಡ್ತಾರೆ. ಮತ್ತು ದೊಡ್ಡ ಕೆಲಸ ಮಾಡಿದ್ರೆ ಕೀಲಿ ಹಾಕಿದ್ರು ಹೊರಗೆ ಹೋಗಂಗಿಲ್ಲ, ಹಾಗೆಲ್ಲ ಮಾಡಿರ್ತಾರೆ. ಹಂಗೆ ಯಾಕಪ್ಪ ಇನ್ನೂ ಕರೆ ಅರ್ಬಿ ಹಾಕ್ಕೊಂಡು ಅಡ್ಡಾಡ್ತಾರೆ. ಅಯ್ಯಪ್ಪ ಸ್ವಾಮಿ ಅಡ್ಡಾಡ್ತಿರಲ್ಲ, ಏನು ಮಾತಾಡ್ತಾರೆ ಅವಾಗ, ಅಲ್ಲ ಅಣ್ಣ ಸ್ವಾಮಿ, ಕಾಕಾ ಸ್ವಾಮಿ, ಹೆಂಡತಿ ಸ್ವಾಮಿ, ಏನು ಸ್ವಾಮಿ ಮಾತಾಡ್ತಾರೆ. ಇದಿಲ್ಲ, ಮುಂಜಾನೆ 4 ಗಂಟೆಗೆ ಜಳಕ ಮಾಡ್ತಾರೆ, 4 ಗಂಟೆ ತಣ್ಣೀರು ಜಳಕ, ಮನೆಗೆ ಹೋಗಿ ಊಟನಲ್ಲ ಅಂತವ್ರೆ, ಮನೆ ಉಟ್ಕೊಂಡು ಇಷ್ಟೆಲ್ಲ ಮಾಡಿದವರು ಇದಿಲ್ಲ. ಯಾವಾಗ ಕರಿಯರ್ ಬೀಳ್ತಾರೆ ಅಲ್ಲಿ ದೇವ್ರಿಗೆ ಹೋಗಿ ಕುಡ್ದ ಮನೆಗೆ ಬರ್ತಾರೆ. ಏನು ಹೇಳೋದು, ಅಂಥವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು. ಈ ಎದಕ್ಕಪ್ಪ ವೃತ ಎದಕ್ಕೆ ಮಾಡ್ತಾರಂದ್ರಪ್ಪ, ನಾನು ಸಂಯಮ ಮಾಡಬಲ್ಲೆ, ಅದು ನಿನಗೆ ಖಾತ್ರಿ ಆಗಕ್ಕೆ, ನೀ ಈ ಸೆರೆ ಕುಡ್ಲಾರ್ದ ಇರೋಕ್ಕಾಕತ್ತೆ ಅಂದಂಗೆ ಆತಲ್ಪ, ಇದನ್ನು ಕಡಿತಂಕ ಮಾಡಬೇಕು ಅಂತ ವೃತ ಮಾಡಿರ್ತಾರಪ್ಪ. ವೃತ ಅಂತಂದ್ರೆ ಮಜಾಕ್ ಮಾಡೋಂಗಿಲ್ಲ. ಈಗ ನೀ ಇಷ್ಟು ದಿವಸ ಕುಡಿಲಾರ್ದೆ ಇರೋಕ್ಕೆ ಸಾಧ್ಯ, ಅದನ್ನು ನೀ ಈಗ ತಿಳ್ಕೊ. ಆಯುಷ್ಯ ತುಂಬ ಕುಡಿದ ಇದ್ರೆ ಏನು ಆನಂದ ಇರ್ತೈತಿ, ಮನೆಯ ಸಂತೋಷ ಇರ್ತೈತಿ, ಎಲ್ಲ ನಾವು ರಗಡುಗ. ಆದರೆ ಇದು ನಾನು ಬಿಡಬೇಕು ಅಂತ ಮನಸ್ಸು ಮಾಡಿದ್ರೆ ನೀ ಬಿಡ್ತೀವಿ, ಹೊರತಾಗಿ ನಾವು ಬೇಕಾದಲ್ಲ ಬ್ರಹ್ಮ ಬಂದು ಹೇಳಿದ್ರು ಬಿಡೋಂಗಿಲ್ಲ. ಸಾಮಾನ್ಯ ನೋಡ್ರಿ, ಕೆಟ್ಟ ಚಟ ಇರೋದು ಬಿಡತ್ತಾ ಇಲ್ಲ. ಸಾಮಾನ್ಯ ಈ ಡಯಾಬಿಟಿಸ್ ಆಸಕ್ತಿಯಿಂದ ಉಂಡಿ ಪಂಡಿ ತಿಂದವ್ರ ಡಾಕ್ಟ್ರು ಉಂಡಿ ತಿನ್ನಬೇಡ ಅಂತ ಕಿವಿನ ಕೇಳಂಗಿಲ್ಲ, ಮಂದಾಗಿರ್ತಾವ ನೋಡಿ. ಹಾಲು ಕುಡಿ ಅಡೋಲ್ಲ ಕೇಳಿ, ಹಂಗೆ ಕಿವಿ ಮಂದಾಗ್ತಾವ್ರಿ ಯಾವಾಗ ಸೆರೆ ಕೊಡಿ. ಇದು ಸಾಮಾನ್ಯ ಶಕ್ತಿ, ನೀ ಮನಸ್ಸು ಮಾಡಿದ್ರೆ ಆಕತಿ, ಇಲ್ಲಿಗೆ ಹಂಗಿಲ್ಲ ಅಂದ ಬಳಿಕ ನೀನು ಏನು ಮನಸ್ಸು ಮಾಡಬೇಕು, ನಾನು ಆತ್ಮಸ್ವರೂಪ ಇದ್ದರೂ ಅದು ತಿಳಿಲಾರ್ದಂಗೈತಿ, ಅದನ್ನು ತಿಳ್ಕೊಂಡು ಅದು ತೀರ್ತೀನಿ. ಅದಕ್ಕೆಲ್ಲ ಹಿಂದೆ ಸಾಧನೆ ಚತುರ್ಶ್ರೇಯ. ಹಂಗೆ ಅದನ್ನು ಎಲ್ಲಿ ತನಕಪ್ಪ ನಾ ತಿಳ್ಕೊತೀನಿ ಅಂತ ಅನ್ಲಾರ್ದೆ ಬರೀ ತಿಂದು ಮಜಾ ಮಾಡ್ಕೊತ ಹೋದ್ರೆ ಕಲ್ಪ ಕೋಟಿ ಶತೈರಪಿ. ನೋಡಿ ಎಷ್ಟು ಕೋಟಿ, 100 ಕೋಟಿ ಕಲ್ಪ. ಕಲ್ಪ ಅಂದ್ರೆ ಎದಕ್ಕಂತಾರೆ ಗೊತ್ತೇನು? ಕಲ್ಪ ಅಂದರೆ ಎದಕ್ಕಂತಾರಂದ್ರೆ, ಬ್ರಹ್ಮನ ಆಯುಷ್ಯಕ್ಕೂ ನಮ್ಮ ಆಯುಷ್ಯಕ್ಕೂ ವ್ಯತ್ಯಾಸ. 4 ಯುಗಗಳು, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ.
ಈ 4 ಒಂದೊಂದಕ್ಕೂ ಲಕ್ಷಗಟ್ಟಲೆ ವರ್ಷದ ಈ ವರ್ಷ ಅಂಥದ್ದು 100 ಸಲ ತಿರುಗಿದ್ರೆ ಅವನೊಂದು ಹಗಲು ಮತ್ತೊಂದು 100 ಸಲ ತಿರುಗಿದ್ರೆ ರಾತ್ರಿ ಇಂಥವು ಒಂದು ದಿವಸ ಅದಕ್ಕೊಂದು ಕಲ್ಪ ಅಂತ ಎಷ್ಟು ಲೆಕ್ಕ ಅಂಥವು 100 ಕೋಟಿ ಅಷ್ಟಾದರೂ ನೀ ಅಜ್ಞಾನ ಹೋಗಂಗಿಲ್ಲ. ಏನು ಮಾಡ್ಬೇಕು ನೀ ಮಾಡಿ ಅದಕ್ಕೆ ಹೇಳ್ತಾರೆ ಅವಿದ್ಯಾ ಕಾಮಕರ್ಮಗಳೇ ಈ ಪಾಶವು ಬಂಧನ ಬಿಡಿಸ್ಕೊಳ್ಳೋಕೆ 100 ಕೋಟಿ ಕಲ್ಪವಾದರೂ ಬಂಧನ ಬಿಟ್ಟು ಅದು ಹೆಂಗಪ್ಪ ಅವನನ್ನು ಬಿಟ್ಟು ಬೇರೆ ಯಾರು ಅಂದರೆ ತಾನೇ ಇದನ್ನು ನಾ ಬಗೆಹರಿಸ್ಕೋಬೇಕಪ್ಪ ನಾ ಜ್ಞಾನ ಮಾಡ್ಕೋಬೇಕು ಅಂತ ಅಲ್ಲಿಂದ ಇಲ್ಲಿ ತನಕ ಹಿಂದಿನ ಶ್ಲೋಕದಾಗ ನೀ ಅನುಭವದಿಂದ ಕಂಡ್ಕೋಬೇಕಪ್ಪ ಅಂದರೆ ಇಲ್ಲೇ ಅದ್ರ ನೀನೇ ಮನಸ್ಸು ಮಾಡಬೇಕಪ್ಪ ಅಂತ ಮನುಷ್ಯನ ಬಂಧನ ಉಂಟಾಗಿರುವ ಅವನು ತನ್ನ ನಿಜ ಸ್ವರೂಪನ ಎದಕ್ಕಪ್ಪ ನಿನ್ನ ಮೂಲ ಸ್ವರೂಪ ತಿಳಿದಿಲ್ಲ ಅದಕ್ಕೆ ಬಂದೈತೆ ಅವಿದ್ಯೆಯಿಂದ ಮುನ್ಸುರು ಅವಿದ್ಯೆ ಅಂದ್ರೆ ನನ್ನ ಯಾರು ತಿಳಿಯದೇ ಇರೋದು ಅವಿದ್ಯೆ. ಅದರಿಂದ ಅದು ಯಾವುದು ಬಂದ ಪರಿಪೂರ್ಣವಾದ ತನ್ನ ಆತ್ಮತತ್ವವನ್ನು ಅವ ತಿಳಿದಿರುವುದರಿಂದ ಅವನಿಗೆ ಕಾಮನ ಯಾಕಪ್ಪ ಗೊತ್ತಾಗಿಲ್ಲ ಅವಾಗ ನಾನು ಪೂರ್ಣ ಬ್ರಹ್ಮನೇ ಆಗಿದ್ದೇನೆ ಇದ್ದಾನ ಬ್ರಹ್ಮನಾಗಿ ಇದ್ದರೂ ಗೊತ್ತಾಗಿಲ್ಲ ಮರ್ತು ಬಿಟ್ಟ. ಅದಕ್ಕೆ ಅದು ತಿಳ್ಕ ಇವೆಲ್ಲ ಕಾಮ ಉಂಟಾಗ ಕರ್ಮಗಳು ಕಾಮಗಳು ಅದು ಬೇಕಿದ್ದು ಇವೆಲ್ಲ ಸುಳ್ಳು. ಆಗ ತನ್ನ ಕಾಮ ಪೂರೈಸಿಕೆಯಿಂದ ಪರಿಪೂರ್ಣ ಆಗಲು ಹಂಗಾರೆ ಈ ಕಾಮನಿಗೆ ಪೂರ್ಣ ಏನು ಮಾಡಬೇಕು ಅಂತ ಗೊತ್ತಾಡ್ತಾನೆ. ಆಶೆಗಳು ಮನಸ್ಸಿನಲ್ಲಿ ಯೋಜನಾ ವಿವೇಚನೆ ಮೂಡಿಸ್ತಾವ. ಆಸೆಗಳೇನು ಮಾಡ್ತಾವ ಅಂಥವು ಬೇಕಿದ್ರೆ ಮನೆ ಕಟ್ಬೇಕಂತ ಎಷ್ಟು ಉದ್ದಾಡ್ತಾವೆ ಹೆಂಗನೇ ಬೇಕಾದ್ರೆ ಏನು ರೀ ಮಾಡ್ಯಾನ ಒಂದು ಮನೆ ಕಟ್ಕೊಂಡಿಲ್ಲ ನೋಡ್ರಿ ಆ ಮುಚ್ಚಿ ಕೆಲಸ ಏನು ರೀ ಖಾಲಿ ಕದ ನೌಕರಿ ಇಲ್ಲ ನೋಡ್ರಿ ಏನು ರೀ ಬಿ ಆಗ್ಯಾನ ಒಂದು ಬಿ ಆಗ್ಯಾನ ರೀ ಇಬ್ಬರು ಅದಾಗ್ಯಾರ ನೌಕರಿ ಇಲ್ಲ ನೋಡ್ರಿ ಬಿ ಎ ಮುಗಿಸ ನೌಕರಿ ಬಿ ಎ ಮುಗಿಸ ಇಂಜಿನಿಯರ್ ನೌಕರಿ ನೋಡಿ ಆಮೇಲೆ ನೌಕರಿ ಆಯ್ತು ರೀ ಒಂದು ಕನ್ಯಾನ ಸಿಗೋಲ್ಲ ನೋಡ್ರಿ ಕನ್ಯಾ ಸಿಗೋಲ್ಲ ರೀ ಲಗ್ನ ಆಗೈತೆ ರೀ 2 ವರ್ಷದ ಮಕ್ಕಳಾಗಿಲ್ಲ ಇವಾಗ ಮುಗಿತಾವು ಹಂಗೆ ಮಕ್ಕಳು ಹಂಗೆ ಆಶೆ ಅವ್ನು ಯೋಚನೆ ಮಾಡ್ತಾರೆ ಓಡಾಡ್ತಾನೆ ಯೋಚನೆಗಳು ಕರ್ಮದಲ್ಲಿ ಪರ್ಯವಸಾನ ಆಮೇಲೆ ಆ ಯೋಚನೆ ಆಗ್ತಾ ಕಾರ್ಯ. ವೇದಾಂತ ಶಾಸ್ತ್ರದಲ್ಲಿ ಅವಿದ್ಯೆ ಕಾಮ ಕರ್ಮ ಈ 3 ಅಂಶಗಳು ಹೃದಯ ಗ್ರಂಥಿ ಅಂತಾಗುತ್ತೆ. ಯಾವುದು ಅವಿದ್ಯೆ ಕಾಮ ಕರ್ಮ ಇವಕ್ಕೆ ಹೃದಯದ ಗಂಟೆ ಅದಲ್ಲ ಆ ಜಡ ಗ್ರಂಥಿ ಚಿತ್ತಿನ ಕೂಡ ಇದು ಕೂಡ್ಕೊಂಡೈತಲ್ಲ ಇದನ್ನು ಬೇರೆ ಬೇರೆ ಮಾಡಬೇಕಾಯ್ತು. ಅವು ಗ್ರಂಥಿ ಇದ್ದದಕ್ಕೆ ನಮಗೆಲ್ಲ ದುಃಖ ಆಗಿದೆ. ಅದಕ್ಕೆ ಇವೇ ಜೀವನವನ್ನು ಸಂಸಾರ ಮೃತ್ಯುಗಳಿಗೆ ಬಂಧಿಸು ಪಾಶವು ನೋಡಿ ಪಾಶ ಹಗ್ಗ ಎದರ್ದ ಹುಟ್ಟು ಸಾವು ಬಂದುಬಿಟ್ಟೈತೆ. ಅದಕ್ಕೆ ಆಶೆಗೆ ವಿಚಿತ್ರ ಶೃಂಖಲ ಅನ್ನೋ ಮಜಾ ಈ ಕಟ್ಟಿದ್ರೆ ಓಡ್ತೈತಿ ಬಿಚ್ಚಿದ್ರೆ ಕುಂಡ್ರತೈತಿ. ಎಂಥ ಬೇರೆ ಕಟ್ಟಿದ್ರೆ ಕುಂಡ್ರತಾನೆ ಬಿಚ್ಚಿದ್ರೆ ಓಡ್ತಾನೆ. ಯಾವುದು ಹಗ್ಗದಲ್ಲೇ ಕಟ್ಟಿದ್ರೆ ಇದೆಂಥ ಕಟ್ಟೈತಪ್ಪ ಇದು ಕಟ್ಟಿದಾಗ ಅಂದ್ರೆ ಆಶೆಯಿಂದ ಕೂಡ್ದಾಗ ಓಡ್ತಾನೆ ಅರ್ಥ. ಆಸೆ ಇತ್ತು ಅದನ್ನು ಪೂರೈಸೋ ಓಡ್ತಾನೆ. ಆಸೆನೇ ಇಲ್ಲಾಂದ್ರೆ ಯಾಕೆ ಓಡಾಡ್ತಾನೆ ಏನೋ ಆಸೆ ಆರಾಮ್ ಭಗವಂತ ಕೊಡ್ತಾನೆ ಅವಾಗ ಮಾಡೋದು ಜ್ಞಾನ ಅಧ್ಯಾತ್ಮ ಚಿಂತನೆ ಮಾಡೋದು ಆರಾಮ್ ಕೊಂಡಿರ್ತಾನೆ. ಅದಕ್ಕೆ ಇದು ಹತ್ತೋರಿಲ್ಲ ಅದಕ್ಕೆ ಅಲ್ಲಿ ಹೇಳ್ತಾನೆ ಇದು ವಿಚಿತ್ರ ಅದು ಇದ್ದದ್ದಕ್ಕನ ಹುಟ್ಟು ಸಾವು. ಅದಕ್ಕೆ ಹುಟ್ಟು ಸಾವು ಕಾರಣ ಏನಪ್ಪ ಆ ಕಾಮ ಅನ್ನುವಂಥದ್ದೇ ಬೇಕು ಅನ್ನುವಂಥ ಅದೇ ರಾಗದಿಂ ಬೇರಿನ್ನು ಭವ ಬೀಜ ಬೇಕಂದ್ರೆ ರಾಗ ಅಂದರೆ ಇದು ಭೂಪರಾಗ ಸಂಗೀತ ರಾಗ ಅಲ್ಲ. ರಾಗ ಅಂದರೆ ಬೇಕನ್ನೋ ಆಸಕ್ತಿ. ನಿನಗೆ ಭಾಳ ಸಂಸಾರ ಬಿಡೋಂಗಿಲ್ಲ ಶಾಸ್ತ್ರ ಅದರೊಳಗಿನ ಆಸಕ್ತಿ ಬಿಡು ಅಂತ ಹೇಳ್ತಾರೆ. ಹಂಗೆ ಅದು ಹೃದಯ ಗ್ರಂಥಿ ಅಂತ ಕರೀತಾರೆ. ಇವೇ ಜೀವನ ಸಂಸಾರ ಮೃತ್ಯು ಹುಟ್ಟುವುದು ಸಾಯೋದಕ್ಕೆ ಇವು ಪಾಶು. ಶಂಕರಾಚಾರ್ಯ ಈ ವಿಚಾರ ಹೇಳುವಾಗ ಅವಿದ್ಯಾ ಕಾಮಕರ್ಮಾದಿ ಅಂತ ಹೇಳ್ತಾರೆ. ಆದಿ ಅನ್ನೋದಕ್ಕೆ ಅವಿದ್ಯಾ ಕಾಮಕರ್ಮ ಜೊತೆಗೆ ವಾಸನೆಗಳು ಅವು ವಾಸನೆಗಳ ಹಿಂದಾಗಡವು ರಾಗಾಗಿ ಕಾಮನೆಗಾಗಿ ಪರಿವರ್ತನೆ. ಸೂಕ್ಷ್ಮದಕ್ಕೆ ವಾಸನ ಅಂತಾರೆ. ಅದು ಬೇಕನ್ನೋ ಯಾವಾಗ ಶುರು ಆಗ್ತದೆ ಅದಕ್ಕೆ ಕಾಮನೆಗೆ ಅಂತಾರೆ. ಹಂಗೆ ಔಷಧ ಅಂತ ತಾತ್ಪರ್ಯ. ಕಾಮ್ಯ ಕರ್ಮಗಳು ಮಾಡಿದ ನಂತರ ನಮ್ಮ ಮನುಷ್ಯ ಉಂಟಾಗೋ ಪರಿಣಾಮದ ಅವಶೇಷಗಳು ವಾಸನೆ ಹೆಂಗಪ್ಪ ಒಂದೇನೋ ತಿಂದಿಪ್ಪ ವಾಸನೆಯಿಂದೇನು ಒಂದೇನಾರು ತಿಂದು ಕೂಡಲೇ ಅವಾಗ ಎಷ್ಟು ರುಚಿ ಐತಪ್ಪ ಮತ್ತೆ ಯಾವಾಗ ಸಿಗ್ತೈತದು ಮತ್ತೆ ಯಾವಾಗ ಒಳಗೆ ಕುಂತೈತದ ನೀ ತಿಂದು ಹೋತು ರಕ್ತ ಆಯ್ತು ಏನಾರು ಆಯ್ತು ಹೋತದ ತಿಂದು ಆದ್ರೆ ನಾಲಿಗೆ ಮೇಲೆ ರುಚಿ ಉಳಿತು. ನಾಲಿಗೆ ಮುಗೀತು ಕೆಲಸ ಹೊರಗೆ ಹೋದ್ರೆ ಮುಗೀತು. ಆದರೆ ಮನಸ್ಸಿನಾಗ ಉಳಿದೈತಿಲ್ಲ ಏನು ರುಚಿಪ್ಪ ಏನು ಗುಲಾಬ್ ಜಾಮು ಏನು ಉಳಿದೈತಿಲ್ಲ ಮತ್ತೆ ಯಾವಾಗ ತಿಂದಿನಿ ಮತ್ತೆ ಇದಕ್ಕೆ ವಾಸನೆ ಅಂತಾರೆ.
ಎಲ್ಲಿಂದ ಬಂದೈತಿದು? ಚೇ 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 ಬಾಸು ಅನೇಕ ಜನ್ಮದಿಂದ ಬಂದೈತಿ. ಇಷ್ಟೋಗ ಯಾಕಪ್ಪ ಹಿಂಗಂತಾರೆ ಅಂತಂದ್ರೆ, ಮನುಷ್ಯ ಸತ್ತ ಅಂತ ಶಬ್ದ ಪ್ರಯೋಗ ಮಾಡ್ತೀವಿ. ಸತ್ರ ಸೂಕ್ಷ್ಮ ಶರೀರ ಹೋಗತಿ, ಅದು ಕೂಡ ತತ್ವಗಳದ. ಆ ತತ್ವ ಅಂದ್ರೆ 20 ತತ್ವ ಅಂತಾರೆ. ಅದ್ರಾಗ ಮನಸ್ಸು, ಬುದ್ಧಿ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಪಂಚಮಾಸ ವಿಷಯಗಳು, ಅದ್ರ ಜೊತೆಗೆ ಬುದ್ಧಿ, ಮನಸ್ಸು ಬುದ್ಧಿ 4 2 ತೊಗೊಂಡ್ರು. ಮನಸ್ಸು ಬುದ್ಧಿ ಮುಂದಿನ ಜನ್ಮಕ್ಕೆ ಹೋಗತ್ತೆ ಸತ್ ಅಂತ. ಏನು ಕಾಗಿ ಹೆಂಗೆ ಮಾಡ್ತಾನೆ? ಕಾಗಿ ಆಗಿದ್ದವನು ಅಂತ ಕಾಗಿ ಹೆಂಗೆ ಮಾಡ್ತಾನೆ? ಅವು ಸಂಸ್ಕಾರ ಇರ್ತಾವೆ. ಹಂಗೆ ಈ ವಾಸನೆಗಳು ಅಂತಾರಲ್ಲ, ಇವು ಅನೇಕ ಜನ್ಮಾಂತರ ಇವತ್ತು ತೆಗೆದು ಹಾಕುವಂಥ ಶಕ್ತಿ ಮನುಷ್ಯನಲ್ಲಿತ್ತು. ಉಳಿದಂಥವಕ್ಕಿಲ್ಲ. ಹೇ ತಗಣಿಯೇ ರಕ್ತ ತಿನ್ನು ಕುಡಿಬೇಡ ಅಂತ ಕೇಳಿದ್ರು. ಅವಕ್ಕೆ ಸ್ವಭಾವ, ಅದಕ್ಕೆ ಪಾಪನೂ ಇಲ್ಲ. ತಪ್ಪು ಕೆಲಸ ಮಾಡಿದ್ರೆ ಪಾಪ ಇರೋದು ಮನುಷ್ಯಾಗ ಮಾತ್ರ. ತಪ್ಪು ಕೆಲಸ ಮಾಡ್ತಾನೆ ಅಂತೇಳಿ ಇವಕ್ಕೆ ನಾಯಿ ರಸ್ತೆದಾಗ ಒಂದಕ್ಕೆ ಹೋದ್ರೆ ಏನಪ್ಪ ಅದಕ್ಕೆ ದಂಡ ಹಾಕಂಗಿಲ್ಲ. ಮನುಷ್ಯ ಏನಾದ್ರು ದಂಡ ಹಾಕ್ತಾನೆ. ಹಂಗೆ ಅಲ್ಲಿ ವಾಸನೆಗಳು ಮನುಷ್ಯಾಗ ಬಂದ್ರೆ ಇವತ್ತು ಬದಲಿ ಮಾಡ್ಕೊಳ್ಳಿ ಸಾಧ್ಯದ. ಅದ್ರ ಬದಲಿ ಮಾಡ್ಕೊಳ್ಳೋದು ಏನು ಬೇಕು? ತಾನು ಮತ್ತು ನಾ ಮನಸ್ಸು ಮಾಡ್ತೀನಿ ಅಂದ್ರೆ ಬದ. ಹಂಗೆ ವಾಸನೆಗಳು ಕುಂತಿರ್ತಾವ. ಆ ವಾಸನೆ ಕಾಮ್ಯಕರ್ಮ ಮಾಡಿದ ನಂತರ ನಮ್ಮ ಮನಸ್ಸಿನ ಮೇಲೆ ಉಂಟಾಗುವಂಥ ಪರಿಣಾಮದ ಅವಶೇಷಗಳೇ ವಾಸನೆಗಳು ನಮ್ಮ ಅವಿದ್ಯೆ ಹೆಪ್ಪ ಇನ್ನೂ ಗಟ್ಟಿ ಮಾಡ್ತಾವೆ. ನಮ್ದು ಏನು ಒಳಗೆ ಅವಿದ್ಯೆ ಐತಲ್ಲ, ಇದನ್ನು ತೆಗೆದು ಹಾಕೋದಿಲ್ಲ, ಇದು ಇನ್ನಷ್ಟು ಗಟ್ಟಿ ಮಾಡ್ತೈತಿ. ಯಾಕೆ? ಅವು ವಾಸನೆ ಮತ್ತೆ ಮುರಿಸ್ಕೊಳ್ಳೋ. ಮತ್ತೆ ಯಾಕೆ? ಅವಿದ್ಯೆ ಏನಂತ? ನಾನು ಶರೀರ ಅನ್ನುವಂಥದ್ದೇ ಅವಿದ್ಯೆ. ಅದನ್ನು ಈಗ ಪೋಷಣೆ ತಿನ್ನಿಸು, ಮನಸ್ಸು, ಇದಕ್ಕೇನು ಬೇಕು ಅದನ್ನು ಕೊಡು. ಇದು ಅವಿದ್ಯೆ. ಅದು ಗಟ್ಟಿ ಮಾಡ್ತಾವೆ ಯಾವ ವಾಸನೆ. ಅವನು ತೆಗೆದು ಹಾಕಿದ್ರೆ ವಾಸನೆ ತೆಗೆದು ಹಾಕಿ ಒಂದೊಂದಾಗ ಪಾಶ ಅಂದರೆ ಹಗ್ಗ ಕಟ್ಕೋವಂತ ಹೋಗ್ತೈತೆ. ಅದರಿಂದ ನಮ್ಮ ಬಯಕೆ ಇನ್ನೂ ಹೆಚ್ಚಾಗಿ ಹೊರ ಪ್ರಪಂಚ ಸ್ವಲ್ಪವೂ ಬಿಡು ಪುರುಸತ್ತಿನಿಲ್ಲ ನೋಡಿ. ಅದಾತಿದಾತ ಹೇಳಿದ. ಸಾಲಿ ಕಲ್ತ ಆಮೇಲೆ ನೌಕರಿ ಹತ್ತು ಲಗ್ನ ಅಂದರೆ ಮದುವೆ, ಮತ್ತು ಆ ಮದುವೆಗೆ ಮಕ್ಕಳು ದೊಡ್ಡವರಾಗಬೇಕು. ಅಯ್ಯೋ ಮುಗಿದ ಇಲ್ಲ. ಹಂಗೆ ಈ ವಾಸನೆ ಬೆನ್ನು ಹತ್ತವೆ. ಅದಕ್ಕೆ ಅದನ್ನ ಬಿಡಿಸ್ಕೊಳಕ್ಕೆ ಮತ್ತು ನೀವು ಆ ಜ್ಞಾನವನ್ನು ನಾಶ ಮಾಡ್ಕೋಬೇಕು, ಅವಿದ್ಯೆ ನಾಶ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಬಿಡೋದು, ಒಂದು ಸ್ವಲ್ಪ ಪುರ್ಸೋತಿಲ್ಲ. ಎಷ್ಟಪ್ಪ ಮಜಾ ಹೇಳ್ತಾರೆ. ಭಗವಂತ ನಿನ್ನ ಕೂಡ ಮಾತಾಡ್ಬೇಕಂತಾನೆ. ಹಲೋ ಅಂತಿರ್ತಾನೆ. ನಿನ್ನ ಫೋನೇ ಎಂಗೇಜ್ ಐತಿ. ಎಂಗೇಜ್ ಇರೋ ಅರ್ಥ ನೀವು ಹೊರಗಡೆ ಸಂಸಾರದ ಅದು ತಿನ್ನಿಸೋ ಉಣಿಸೋ ಅದ್ರಾಗ ಗಂಟು ಬಿದ್ದು ಉಳಿದೇನು. ಹಂಗೆ ಆ ಕ್ರಿಯೆ ತೊಳಗೆ ಇದೇ ಜನಜಂಗುಳ ನಡುವಿನ ಬಾಳಿನ ಅರ್ಥವಿಲ್ಲದ ಹುಚ್ಚು ಪಂದ್ಯದ ಗಡಿಬಿಡಿಯ ಕರ್ಮಜಾಲಕ್ಕೆ ಇದೆ ಯಾವುದು? ಅವಿದ್ಯೆ. ಅದನ್ನು ತಕ್ಕೋಬೇಕಾರೆ ನೀನು ಮನಸ್ಸು ಮಾಡಬೇಕು. ಇದರೊಳಗಿನ ಆಸಕ್ತಿ ಕಡಿಮೆ ಮಾಡಬೇಕು. ಅದಕ್ಕೆ ಮನಸ್ಸನ್ನು ಕಲುಕುಷಗೊಳಿಸಿ ಮನುಷ್ಯನ ಅವಿರತವಾದ ಕರ್ಮಚಕ್ರದ ಸಿಲುಕಿಸಿ ಇದರ ವಾಸನೆಗಳು, ನೋವು, ತಾಪಗಳನ್ನು ಬೇಗುದಿಗೊಳಿಸುವ ಗೊಂದಲದಿಂದ ಅವನು ಯಾರು ಪಾರು ಮಾಡ್ತಾರಪ್ಪ ನೋಡು ಎಂದು ಆಚಾರ್ಯ ಕೇಳ್ತಾರೆ. ಉತ್ತರ ಪ್ರಶ್ನೆಯಲ್ಲೇ ಅವನೇ ತಾನೇ ಮಾಡ್ಕೋಬೇಕು, ಬೇರೆದಿಲ್ಲ. ಮಾರ್ಗದರ್ಶನ ಮಾಡ್ತಾರಲ್ಲ ಅವನಲ್ಲೇ ಅನ್ಯರು ಯಾರೂ ಇಲ್ಲಪ್ಪ. ಪಾರಗವಣೆ ಅವರು ದಾರಿ ತೋರಿಸ ನಡಿಬೇಕು ಯಾರಪ್ಪ ನೋಡು. ಡಾಕ್ಟ್ರು ಔಷಧ ಕೊಟ್ಟಪ್ಪ, ಈ ಗುಳಿಗೆ ತಗೋಪ್ಪ ಅಂತ. ಗುಳಿಗೆ ತಗೋ, ಈ ಪಥ್ಯ ಮಾಡು ಅಂತಾರೆ. ಹಿಂಗೆ ಕೇಳ್ಸಂಗಿಲ್ಲ. ಹಾಲು ಕುಡಿ ಅನ್ಬೇಕು ನೋಡ್ರಿ. ಡಾಕ್ಟ್ರು ಹಾಲು ಕುಡಿ ಅಂದಾರ. ಅದನ್ನು ಕುಡಿಬೇಡಪ್ಪ ಅಂದಾರ ಅಂದರೆ ಉಂಡಿ ತಿನ್ಬೇಡ, ಅದು ಕಿವಿನೇ ಕೇಳ್ಸಂಗಿಲ್ಲ ನಿಮ್ಗೆ. ಹೊಡೆದ ಉಂಡಿ ಕದ್ಲನ್ನ ಹೊಡೆದ ಮ್ಯಾಲೆ ಇಡ್ತಾಳಂತ ಹೆಂಡ್ತಿ. ರಾತ್ರಿನೂ ಆಕೆ ಮಕ್ಕೊಂಡ ಮೇಲೆ ಸುಳ್ಳು ಇಟ್ಕೊಂಡು ಹತ್ತು ತಿಂತಾನ. ಡಾಕ್ಟ್ರ್ ಹೇಳ್ತಾರೆ ಸಾಯ್ತೀನೋ ಸತ್ರ ಸಾಯ್ಬೇಕಂತ. ಏನು ಹೇಳೋರು ಇನ್ನು? ಹಂಗೆ ನೀ ಮನಸ್ಸು ಮಾಡಬೇಕಪ್ಪ. ಅದಕ್ಕಲ್ಲೇ ಬೇರೆದವ್ರಪ್ಪ ಅದಕ್ಕೆ ಮಜಾಶ್ರ ಅಠೋಲ್ ಹೇಳ್ತಾರೆ. ಭಗವಂತ ಕೂಡ ನಿನ್ನ ಉದ್ಧಾರ ನೀನ ಮಾಡ್ಕೊಳ್ಳೋಯಪ್ಪ ನನ್ನ ಕಡೆದಾಗುದಿಲ್ಲ ಅಂತ ಭಗವಂತ ಕೈ ವ್ಯಕ್ತ ಮಾಡ್ತಾನೆ. ವ್ಯಾಸ ಮಹರ್ಷಿ ಹೇಳ್ದ ಊರ್ಧ್ವ ಬಾಹುರು ವಿರೋಮೇಶ ನಚ ಕಶ್ಚಿ ಶೃಣೋದ್ಮೆ. ಏನಪ್ಪ ಕೈ ಮ್ಯಾನ್ ಮಾಡಿ ಹೇಳ್ತೇನಪ್ಪ. ಏನಂತ? ಧರ್ಮದಿಂದ ನಡ್ಕೊಡ್ರಿಪ್ಪ. ಧರ್ಮದಿಂದ ನಡ್ಕೊಂಡ್ರೆ ನಿಮ್ಗೆ ಸುಖನೂ ಐತಿ, ಸುಖನೂ ಐತಿ, ಸಮಾಧಾನವೂ ಸಿಗ್ತೈತಿ, ಧರ್ಮದಿಂದ ಎಲ್ಲ ಸಿಗ್ತೈತಿ ನಿನಗೆ. ಅದನ್ನ ಮಾಡಿ ಯಾರೂ ಮಾಡು ನಚ ಕಶ್ಚಿ ಶೃಣ. ನಾವು ಯಾರೂ ನನ್ನ ಮಾತು ಕೇಳು ನೋವು ಮಾಡ್ಕೊಂಡು ಹೇಳ್ಯಾರ ವ್ಯಾಸ ಮಹರ್ಷಿಗಳು. ಹಂಗೆ ಇವನ್ನ ನಿನ್ನಿಂದ ನೀನೇ ಪಾರು ಮಾಡ್ಕೋಬೇಕಪ್ಪ ಅಂತ. ಅಂತ ಕಲ್ಪ ಅಂದರೆ ವಿಶ್ವ ಪ್ರಾರಂಭ ಹಿಡಿದು ಪ್ರಳಯ ಕಾಲದ ಅಳತೆ ಯಾವಾಗ ಇದು ಹುಡ್ತೋ ಅಲ್ಲಿಂದ ಇವ್ರ ಕಲ್ಪ ಅಂತ ಹಿಂಗ್ತಾರೆ.
ಇವಾಗ ಜಗತ್ತು ಶುರು ಆತಲ್ಲ ಅಲ್ಲಿಂದ ಪೂರಾ ಬೆಳೆಯ ಆಗೋ ತನಕ ಅಳತೆ. ವಿಶ್ವದ ಅಸ್ತಿತ್ವ ಕಾಲ ಒಂದು ಕಲ್ಪವಾದರೂ ಇಷ್ಟೆಲ್ಲ ಆದರೂ ಒಂದು ದಿನಕ್ಕೆ ಸಮ ನೋಡಿ. ಇವೆಲ್ಲ ಇದು ವಿಶ್ವದ ಅಸ್ತಿತ್ವದ ಕಾಲ ಒಂದು ಕಲ್ಪ. ಬ್ರಹ್ಮನಿಗೆ ಅದು ಒಂದು ನಾ ಹೇಳಿದೆ ಒಂದು ದಿವಸಕ್ಕೆ ಬ್ರಹ್ಮಗೆ ಒಂದು ದಿವಸ 4 ಸಲ ಯಾವುವು 4 ಇವುಗಳು ಒಂದು ಸಲ ಒಂದು ರಾತ್ರಿ ಅಂತ ಮತ್ತು 4 ಸಲ ಅಂದ್ರೆ ಒಂದು ದಿನ ಅಂತ ನೋಡಿ. ಹಿಂಗೆ ಅಂದ್ರೆ ಇವು ಹುಟ್ಟಾಗಿಂದ ಹೋಗೋ ತನಕ ಅಂತ ಅವ್ರು. ಅದರ ಕಾಲದ ನಿಗದಿ ನಮ್ಮ ಅಳತೆಯಲ್ಲಿ ಸುಮಾರು 43,20,00,000 ವರ್ಷ ನೋಡೋ ಹೇಳ್ದು ಕೊಟ್ಟರು ನೋಡಿ. ಅದಕ್ಕೆ ಎಷ್ಟು ನಮ್ಮ ಅಳತೆಯೊಳಗೆ 43,20,00,000 ವರ್ಷ ಅಂದ್ರೆ ನೀನು ಮನಸ್ಸು ಮಾಡ್ಲಿಕ್ಕೆ ಅಷ್ಟಾದರೂ ಆಗಂಗಿಲ್ಲ ಅಂತ. ನೀ ಮನಸ್ಸು ಮಾಡಿದ್ರೆ ಆಕೈತಿ. ನೀ ಮನಸ್ಸು ಮಾಡಿ ಎಷ್ಟು ಆಕೈತಪ್ಪ ಅದಕ್ಕೆ ಮಜಾ ಹೇಳ್ತಾರೆ. ಮುಕ್ತಿ ಅಂದ್ರೆ ದೂರವಿಲ್ಲವು, ಮುಕ್ಕುತಿ ದೂರವಿಲ್ಲವು. ಎಷ್ಟು ಹೇಳ್ತಾರೆ ಗೊತ್ತಾನ? ನೀ ಮನಸ್ಸು ಮಾಡಿ ಎಷ್ಟಪ್ಪ ಅಂತಂದ್ರೆ ಲಕಾಪ್ನಾಗ ಅವು ಕುದುರಿದ್ವಲ್ಲ ಸೈಕಲ್ ಇದ್ದೇ ಇಲ್ಲ ಅವಾಗಿನ್ನು. ಈ ಲಕಾಪ್ನ ಮತ್ತೊಂದು ಕುದುರೆ ಹತ್ಬೇಕಾದ್ರೆ ಲಕಾಪ್ ಅಂತ ತಡಿ ಹಾಕಿರ್ತಾರೆ. ಇತ್ಲಾಗಿನ ಕಾಲ್ತಾಗ ಸೈಕಲ್ ನಾನು ಈ ಪೆಣ್ಣ ಕಾಲ ಆ ಪಿಟ್ಲ ಹೋಗೋಳಗೆ ಮುಕ್ತಿ ಆಗ್ತದೆ. ಯಾಕೆ ನಿಂದ ಸ್ವರೂಪ ಐತಿ, ಏನು ಬೇರೆ ಇಲ್ಲ. ಅದಕ್ಕೆ ಹೇಳ್ತಾರೆ ಆ ಉದ್ಧಾರ ಮಾಡಲಾರ ಅಂತ ಅಭಿಪ್ರಾಯ. ಏನು ಹೇಳ್ತಾರೆ? ನೀ ಉದ್ಧಾರ ಮಾಡ್ಕೋಬೇಕಪ್ಪ ಅಂತ. ಆತ್ಮಜ್ಞಾನ ಅದರ ಮಹತ್ವ ಏನು ಅನ್ನೋದು ಹೇಳ್ತಾರೆ. ಆ ವಿಷಯವನ್ನು ನಾನು ತಿಳಿಸ್ತೇನೆ.